ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು, ಇನ್ನು ಕ್ಷಣಗಣನೆ ಕೂಡ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಈ ದಸರಾ ಸಂದರ್ಭದಲ್ಲಿ ಅಂದ್ರೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಕೂಡ ಅದ್ದೂರಿಯಾಗಿ ಆರಂಭಗೊಳ್ತಾ ಇದೆ. ಈ ಬಾರಿ ಕೂಡ ದಸರಾ ವಿಶೇಷವಾಗಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಅವರ ಹೆಮ್ಮೆಯ ಅಂದ್ರೆ ಪ್ರತಿ ಬಾರಿಯೂ ಕೂಡ ಏನು ರೆಡ್ ಅಂಬಾರಿಯನ್ನ ಮಾಡ್ತಾರೆ, ಆ ರೆಡ್ ಅಂಬಾರಿ ಸೀಸನ್ 12ರ ಕಾರ್ಯಕ್ರಮ ಕೂಡ ಈಗ ಅದ್ದೂರಿಯಾಗಿ ಈಗ ಚಾಲನೆ ಕೂಡ ಗೊಳ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಕೂಡ ಸಿಗಲಿದೆ. ಇನ್ನು ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೂಡ ಈಗ ನಿಮ್ ಮುಂದೆ ತಂದಿರ್ತೀವಿ. ಇನ್ನು ಏನು ರೆಡ್ ಎಫ್ಎಂ ಈಗ ರೆಡ್ ಅಂಬಾರಿಯನ್ನ ಮಾಡ್ತಾ ಇದೆ, ಇದಕ್ಕೆ ನಮ್ಮ ಏಡೆನ್ಸ್ ನ್ಯೂಸ್ ಕೂಡ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಈ ಕಾರ್ಯಕ್ರಮದ ನೇರ ಸಂಪರ್ಕವನ್ನ ಈಗ ನಿಮ್ ಮುಂದೆ ಇಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೇಯಾ ಘೋಷಾಲ್ ಆಗಿರ್ಬೋದು, ರವಿ ಬಸ್ರೂರು, ಮತ್ತೆ AR ರೆಹಮಾನ್, ಇಳಿಯರಾಜ, ಮತ್ತೆ ಬಾದ್ಶಾ ಅಂತ ಖ್ಯಾತ ಎಲ್ಲಾ ಸಂಗೀತಗಾರರು ಎಲ್ಲರೂ ಬಂದು ಈ ಮೈಸೂರಲ್ಲಿ ಈ ಬಾರಿ ಅವರ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಸೊ ಅವೆಲ್ಲ ಕಾರ್ಯಕ್ರಮಗಳಿಗೆ ಈ ಮುಖಾಂತರ ಜಿಲ್ಲಾಡಳಿತ ಮುಖಾಂತರ ತಮ್ಮೆಲ್ಲರಿಗೂ ಸಹ ಸ್ವಾಗತ ಕೋರುತ್ತಾನೆ. ಅದೇ ರೀತಿ ರೆಡ್ ಎಫ್ಎಂ ಎಲ್ಲಾ ಇದು ಆಡಿಯನ್ಸ್ಗೂ ಕೂಡ ಈ ಮುಖಾಂತರ ಇವೆಲ್ಲ ಇವೆಂಟ್ಸ್ ಅಲ್ಲೂ ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ತಮ್ಮೆಲ್ಲರ ಹತ್ರ ವಿನಂತಿಸಿಕೊಳ್ಳುತ್ತೇನೆ. ಸರ್, ಹಾಗೇನೆ ಈ ಬಾರಿ 2 ಬದಲಾವಣೆ ಇದೆ. ಈ ಒಂದು ದಸರಾದಲ್ಲಿ ಒಂದು ಫುಡ್ ಫೆಸ್ಟಿವಲ್ ನಮ್ಮ ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಿ ನಡೀತಾ ಇದೆ. ಹಾಗೇನೆ ಯುವ ದಸರಾ ಕಡೆ ಬೇರೆ ಕಡೆಗೆ ಹೋಗಿದೆ, ಹೊರಗಡೆ ಔಟರ್ ರಿಂಗ್ ರೋಡ್ಗೆ ಹೋಗಿದೆ. ಸೊ ಜನರಿಗೆ ಯಾವ ರೀತಿಯಲ್ಲಿ ಸಹಕರಿಸಬೇಕು ಸೊ ಈ ಒಂದು ಚೇಂಜ್ ಅನ್ನ ಅಂತ? ಇಲ್ಲ, ಖಂಡಿತ ಎಸ್ಪೆಷಲಿ ಯುವ ದಸರಾದು ಮಹಾರಾಜ ಗ್ರೌಂಡ್ ನಲ್ಲಿ ನಡೀತಾ ಇತ್ತು. ಅದನ್ನ ನಾವು ಈಗ ರಿಂಗ್ ರೋಡ್ ಅಲ್ಲಿರೋ ಉತ್ನಳ್ಳಿ ಮೈದಾನಕ್ಕೆ ಶಿಫ್ಟ್ ಮಾಡಿರೋ ಮುಖ್ಯ ಉದ್ದೇಶ ಈ ಬಾರಿ ಇರೋ ಎಲ್ಲಾ ಸಿಂಗರ್ಸ್ ಒಂದು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಫೇಮ್ ಹೊಂದಿರುವಂತರು. ಸೊ ಮಹಾರಾಜ ಕ್ರೌಡ್ ಎಕ್ಸ್ಪೆಕ್ಟೆಡ್ ವಾಸ್ ಮಚ್ ಮೋರ್ ದೆನ್ ದ ಕೆಪಾಸಿಟಿ. ಏನು ನಮ್ಮ ಮಹಾರಾಜ ಗ್ರೌಂಡ್ ಕೆಪಾಸಿಟಿಗಿಂತ ಕ್ರೌಡ್ ಜಾಸ್ತಿ ಬರುತ್ತಾ ಅಂತ ಒಂದು ನಿರೀಕ್ಷೆ ಮೇರೆಗೆ ಮತ್ತೆ ಎಲ್ಲ ಇಲ್ಲಿ ಟ್ರಾಫಿಕ್ ಇಶ್ಯೂಸ್ ನ ಒಂದು ಗಮನದಲ್ಲಿ ಇಟ್ಕೊಂಡು ಈಗ ಉತ್ನಳ್ಳಿಗೆ ಶಿಫ್ಟ್ ಮಾಡಿಕೊಂಡಿದ್ದೇವೆ. 200ಕ್ಕೂ ಹೆಚ್ಚು ನಮ್ಮ KSRTC ವತಿಯಿಂದ ಸಿಟಿಯಲ್ಲಿ ಬೇರೆ ಬೇರೆ ಲೊಕೇಶನ್ಸ್ ಇಂದ ಉತ್ನಳ್ಳಿಗೆ ಹೋಗೋದಕ್ಕೆ ಮತ್ತೆ ಇವೆಂಟ್ ಮುಗಿಸ್ಕೊಂಡು ಉತ್ನಳ್ಳಿಯಿಂದ ವಾಪಸ್ ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ನಮ್ಮ ಸಬರ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲೆಲ್ಲದಕ್ಕೂ ಬರೋದಕ್ಕೂ ಸಹ ಸಿಟಿ ಬಸ್ ವ್ಯವಸ್ಥೆ ಸಹ ಕಲ್ಪಿಸಲಾಗಿದೆ. ಅದೇ ರೀತಿ ಪೊಲೀಸ್ ಒಂದು ಸೂಕ್ತ ಬಂದೋಬಸ್ತು ಸರಿ ಇರುತ್ತೆ. ಸೊ ಯಾರು ಅಲ್ಲಿಗೆ ಒಂದು ದೂರ ಆಗುತ್ತಾ ಅಂತ ಒಂದು ಭಯದಲ್ಲಿ ಇರೋ ಅವಶ್ಯಕತೆ ಇಲ್ಲ. ಎಲ್ಲಾ ಬಸ್ಸಿನ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಮತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲದೂ ಇರುತ್ತಾ. ಪ್ಲಸ್ ಇಟ್ಸ್ ಜಸ್ಟ್ ಅಕ್ರಾಸ್ ದ ರಿಂಗ್ ರೋಡ್. ಇಲ್ಲಿಂದ ಮ್ಯಾಕ್ಸಿಮಮ್ ಒಂದು 15 ಮಿನಿಟ್ಸ್ 10 to 15 ಮಿನಿಟ್ಸ್ ಅಲ್ಲಿ ಅಲ್ಲಿಗೆ ಹೋಗ್ಬೋದು. ಸೊ ದಯವಿಟ್ಟು ಎಲ್ಲರೂ ಸಹ ಇದಕ್ಕೆ ಸಹಕಾರ ನೀಡಿ ಅಲ್ಲಿ ಬಂದು ತಾವು ತಮ್ಮ ಫೇವರೇಟ್ ಮ್ಯೂಸಿಷಿಯನ್ಸ್ ಒಂದು ಟ್ಯಾಲೆಂಟ್ ಅನ್ನು ತಾವಲ್ಲಿ ಲೈವ್ ಆಗಿ ವೀಕ್ಷಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಇದ್ರದ್ದು ತಾವೆಲ್ಲರೂ ಬರ್ಬೇಕಂತ ಕೋರಿಕೊಳ್ಳುತ್ತೇನೆ. ಫೈನಲಿ ನಮ್ಮ ಒಂದು ರೇಟ್ ಅಂಬಾರಿ ಸೀಸನ್ 12 ನಡೀತಾ ಇದೆ. ಅಂದ್ರೆ ಯೂಶಲಿ ರೇಡಿಯೋನ ನಾವು ಮೊಬೈಲ್ ಅಲ್ಲಿ ಅಥವಾ ಕಾರ್ಗಳಲ್ಲಿ ಕೇಳ್ತಿರ್ತೀವಿ. ಸೊ ಇದೊಂದು ಸಮಯ ನಾವು ಜನರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಲೈವ್ ಸ್ಟುಡಿಯೋನ ಒಂದು ವೆಹಿಕಲ್ ಅಲ್ಲಿ ತಗೊಂಡು ಹೋಗುವಂತದ್ದು. ಸೊ ಈ ಒಂದು ಪ್ರಯತ್ನದ ಬಗ್ಗೆ ಲಾಸ್ಟ್ 12 years ಇಂದ ನಡ್ಕೊಂಡು ಬರ್ತಾ ಇದೀವಿ ಸರ್. ಇದು ಒಳ್ಳೆ ಪ್ರಯತ್ನ. ಯೂಶಲಿ FM ರೇಡಿಯೋಸ್ ಕಾರ್ಗಳೆಲ್ಲ ಅಥವಾ ಮನೆಯಲ್ಲಿ ರೇಡಿಯೋ ಅಲ್ಲಿ ಕೇಳ್ತಾ ಇರ್ತಾರೆ. ಇದೊಂದು ಮೊಟ್ಟ ಮೊದಲನೇ ಬಾರಿ 12 years ಇಂದ ನಡೆಸ್ತಾ ಇದೆ. ಜನರಿಗೂ ಸಹ ಮೈಸೂರಿನ ಪ್ರಜೆಗೆ ಜನರಿಗೆ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈವ್ ಆಗಿ ರೇಡಿಯೋ ಹೋಗ್ತಾ ಹೋದು ಕೇಳೋದಕ್ಕೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಬೈ ರೆಡ್ ಎಫ್ಎಂ. ತಮಗೂ ಸಹ ಇದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಬಾರಿ ಒಂದು ದಸರಾ ವಿಜೃಂಭಣೆಯ ದಸರಾ ಅದ್ದೂರಿಯಾಗಿ ನಡೀಲಿ. ನಿಮಗೆ ಆಲ್ ದ ವೆರಿ ಬೆಸ್ಟ್ ಅದರ ಒಂದು ಮುಖ್ಯಸ್ಥರಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಜೊತೆಲಿ ದೀಪಿಕಾ ದಾಸ್ ಅವರು ಇದ್ದಾರೆ. ದೀಪಿಕಾ ಅವರೇ, ಸೊ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ರೆಡ್ ಎಫ್ಎಂ ಜೊತೆನಲ್ಲಿ ನೀವಿದ್ದೀರಿ. ಸೊ ಈ ಬಾರಿನೂ ಕೂಡ ಈ ಒಂದು ರೆಡ್ ಎಫ್ಎಂ ನ ರೆಡ್ ಅಂಬಾರಿ 12ನೇ ಸೀಸನ್ ಉದ್ಘಾಟನೆಗೆ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ದಸರಾ ಒಂದು ಈವೆಂಟ್ ಏನು ಮೈಸೂರಲ್ಲಿ ಯಾವಾಗ್ಲೂ ಸ್ಪೆಷಲ್. ಎಸ್ಪೆಷಲಿ ಈ ದಸರಾ ಏನ್ ಹೇಳ್ತಾರೆ, ಏನೋ ತಿಂಗಳುಗಟ್ಲೆ ನಾವು ಇದನ್ನ ಸೆಲೆಬ್ರೇಟ್ ಮಾಡೋದು. ಮೈಸೂರಿಗೆ ಬಂತು ಅಂದ್ರೆ ಆ ವೈಬ್ಸೇ ಚೇಂಜ್ ಆಗೋಗುತ್ತೆ. ಸೊ ಒಳ್ಳೆ ಸ್ಟಾರ್ಟ್. ಈ ದಸರಾ ಇನಿಷಿಯೇಟಿವ್ ನ ನಿಜವಾಗ್ಲೂ ಒಂದು ವಿಜೃಂಭಣೆಯಿಂದ ನಡೆಸೋದನ್ನ ನೋಡೋದಕ್ಕೆ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದೀವಿ. ಸೊ ನಮ್ಮ ರೆಡ್ ಎಫ್ಎಂ ಅವರು ಕೂಡ ಇದ್ರಲ್ಲಿ ಜೊತೆ ಯಾವಾಗ್ಲೂ ಇದ್ದಾರೆ ಅಂಡ್ ನಾವು ಯಾವಾಗ್ಲೂ ಇದೀವಿ. ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಗಿವನ್. ಸೊ ಇವತ್ತು ನಮ್ಮ ಸಿನಿಮಾ ತಂಡನೂ ಕೂಡ ನಮ್ ಜೊತೆ ಬಂದಿದ್ದಾರೆ. #ಪಾರ್ವತಿ ತಂಡ. ಸೊ ನಿಮ್ಮೆಲ್ರ ಜೊತೆ ನಾವು ಈ ಒಂದು ಸಂಭ್ರಮನ ಸೆಲೆಬ್ರೇಟ್ ಮಾಡ್ತಾರೆ. ನಿಜವಾಗ್ಲೂ ವಿ ಆರ್ ಸೋ ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು.
ಎಸ್, ಸೊ ಇನ್ನಷ್ಟು ಮಾತಾಡೋಣಂತೆ. ಅಂಡ್ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಅವರು ಇನ್ನೂ ಕೂಡ ಅವರಿಗೆ ಹಲವಾರು ಕಾರ್ಯಕ್ರಮಗಳಿರೋದ್ರಿಂದ ಅವ್ರು ನಮ್ಮನ್ನ ಬೇಗ ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ನಮ್ಮ ರೆಡ್ ಎಫ್ ಎಂ ನ ಸ್ಟೇಷನ್ ಇನ್ಚಾರ್ಜ್ ಆಗಿರುವಂತಹ ಮಿಸ್ಟರ್ ಚೇತನ್ ಅವರು ಈ ಒಂದು ಸ್ಯಾಪ್ಲಿಂಗ್ ಅನ್ನು ಕೊಟ್ಟು ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಮೈಸೂರಿನ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರುವಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಅವರು. ಹಾಗೆ ನಮ್ಮ ಎಲ್ಲ ಸ್ಪಾನ್ಸರ್ಗಳು ಕೂಡ ದಯವಿಟ್ಟು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಸರ್ ಅವ್ರನ್ನ ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಫ್ಲಾಗ್ ಆಫ್ ಕಾರ್ಯಕ್ರಮನ ಮಾಡೋಣ.
ಬಟ್ ಈಗ ಸಡನ್ ಕೇಳ್ತಾರೆ ಇನ್ನು ನಾಡ ಹಬ್ಬ ಮೈಸೂರಿನ ದಸರಾಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ಕ್ಷಣಗಳಲ್ಲಿ ಕೂಡ ಈಗ ಆಲ್ರೆಡಿ ಪ್ರಾರಂಭವಾಗಿದೆ. ಸೊ ಈ ಒಂದು ದಸರಾ ಸ್ಪೆಷಲ್ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಅಂದ್ರೆ ಪ್ರತಿ ವರ್ಷವೂ ಕೂಡ ಏನು 93.5 ರೆಡ್ ಎಫ್ ಇದೆ, ಪ್ರತಿ ವರ್ಷವೂ ಕೂಡ ರೆಡ್ ಅಂಬಾರಿ ಎಂಬ ಒಂದು ಕಾರ್ಯಕ್ರಮವನ್ನ ಮಾಡುತ್ತೆ. ಈ ಹಿಂದೆ ಕೂಡ ತೋರಿಸಿದ್ವಿ ಅಂದ್ರೆ ಏನು ಒಂದು ಗಣೇಶ್ ಎಂಬ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಕೂಡ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಈ ದಸರಾ ಸಮಯದಲ್ಲಿ ರೆಡ್ ಅಂಬಾರಿ ಎಂಬ ಒಂದು ಕಾರ್ಯಕ್ರಮವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಸೀಸನ್ 12ರ ಒಂದು ಈಗ ಕಾರ್ಯಕ್ರಮ ಕೂಡ ಈಗ ಆಲ್ರೆಡಿ ಶುರುವಾಗಿರುವಂತದ್ದು. ಇನ್ನು ನೇರ ಪ್ರಸಾರವನ್ನ ಕೂಡ ನೋಡ್ತಾ ಇದ್ರಿ. ಇನ್ನು ಈ ಕಾರ್ಯಕ್ರಮಕ್ಕೆ ಏನು ಮೈಸೂರಿನ ಡಿಸಿ ಆಗಿರುವಂತ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಕೂಡ ಬಂದಿದ್ರು. ಅವರು ಕೂಡ ಬಹಳಷ್ಟು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಕಿರುತೆರೆಯ ನಟಿ ಅಲ್ಲಿಗೆ ಆಗಮಿಸಿರುವಂತದ್ದು, ಬಹಳಷ್ಟು ಗಣ್ಯರು ಕೂಡ ಅಲ್ಲಿಗೆ ಬಂದಿರುವಂತದ್ದು. ಅಂದ್ರೆ ಏನಕ್ಕೆ ಈ ರೀತಿಯಾಗಿ ರೆಡ್ ಅಂಬಾರಿಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನ ಕೂಡ ಹಂಚ್ಕೊಬಹುದು. ಆರ್ಜೆಗಳಿರ್ತಾರೆ, ಅವ್ರು ನಿಮ್ ಜೊತೆ ಮಾತನಾಡ್ತಾರೆ. ಇನ್ನು ಈ ಬಾರಿಯ ರೆಡ್ ಅಂಬಾರಿ ಇದೆ, ಇದು ಈಡೆನ್ಸ್ ವಾಹಿನಿಯ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತದ್ದು. ನಮ್ಮ ಈಡೆನ್ಸ್ ವಾಹಿನಿಯ ಕೂಡ ಇದಕ್ಕೆ ಪಾಲ್ಗೊಂಡಿದೆ. ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ 3ರಿಂದ 11ವರೆಗೂ ಕೂಡ ಈ ರೀತಿ ರೆಡ್ ಅಂಬಾರಿ ಕಾರ್ಯಕ್ರಮ ಕೂಡ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಕಡೆಯನ್ನು ಕೂಡ ಹೋಗ್ಲಾಗುತ್ತೆ. ಅಲ್ಲಿ ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನೇ ಒಂದು ಅನಿಸಿಕೆಗಳಿದ್ರು ಕೂಡ ಅದನ್ನ ಅಲ್ಲಿ ಏನು ಆರ್ಜಿಗಳಿರ್ತಾರೆ ಅವ್ರ ಜೊತೆ ಹಂಚ್ಕೊಬಹುದು. ಒಂದು ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಆಗಿರುತ್ತೆ ಅದು. ಸೊ ಒಂದು ಮುಕ್ತ ವೇದಿಕೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ಮಿಸ್ ಮಾಡ್ಕೊಳ್ಬೇಡಿ, ನಿಮ್ಮ ಕಡೆನೂ ಕೂಡ ರೆಡ್ ಅಂಬಾರಿ ಬರುತ್ತೆ. ಸೊ ನಿಮ್ಗೆ ಏನೇ ಇದ್ರೂ ಕೂಡ ರೆಡ್ ಅಂಬಾರಿಯಲ್ಲಿ ಹಂಚ್ಕೊಬಹುದು. ಇನ್ನು ನಾನು ಆಗ್ಲೇ ಹೇಳ್ದ ಹಾಗೆ ಏಡೆನ್ಸ್ ವಾಹಿನಿಯ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತ ಒಂದು ಅದ್ಭುತ ಕಾರ್ಯಕ್ರಮ ರೆಡ್ ಅಂಬಾರಿ ಅಂದ್ರೂ ಕೂಡ ತಪ್ಪಾಗುತ್ತಿಲ್ಲ. ಇನ್ನು ನೇರ ಪ್ರಸಾರವನ್ನ ಕೂಡ ನೋಡ್ತಾ ಇದ್ರೆ ಈಗ ಆಲ್ರೆಡಿ ಈಗಷ್ಟೇ ಒಂದು ಚಾಲನೆ ಕೂಡ ಸಿಕ್ಕಿರುವಂತದ್ದು. ಮೈಸೂರಿನ ಡಿಸಿ ಅವರು ಈಗ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ಏನು ಕಿರುತೆರೆಯ ನಟಿ ದೀಪಿಕಾ ದಾಸ್ ಏನಿದ್ದಾರೆ ಅವರು ಕೂಡ ಚಾಲನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಈಗ ಏನು ವೇದಿಕೆ ಕಾರ್ಯಕ್ರಮ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಪ್ರಾರಂಭವಾಗತ್ತೆ. ಬಹಳಷ್ಟು ಜನರು ಕೂಡ ಅಲ್ಲಿಗೆ ಬಂದಿರುವಂತದ್ದು. ಅದೊಂದು ರೀತಿಯಾಗಿ ಅದ್ಭುತ ಕಾರ್ಯಕ್ರಮ ಅಂದ್ರೂ ಕೂಡ ತಪ್ಪಾಗುದಿಲ್ಲ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ರೆಡ್ ಅಂಬಾರಿಯನ್ನ ಮಾಡ್ಕೊಳ್ತಾ ಬರ್ತಾನೆ ಇದ್ದಾರೆ. ಅದೇ ರೀತಿಯಾಗಿ ಮಾಡ್ತಾ ಇರೋದು ಸತತವಾಗಿ 12 ಸೀಸನ್ಗಳಾಗಿರುವಂತದ್ದು. ಅಂದ್ರೆ ಬೆಳಕು ಈ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಸೀಸನ್ಗೂ ಕೂಡ ಈಗ ಕಾಲಿಟ್ಟಿರುವಂತದ್ದು. ಇದು ಈಡೆನ್ಸ್ ವಾಹಿನಿಯ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತ ಒಂದು ಅದ್ಭುತ ಕಾರ್ಯಕ್ರಮ ಆಗಿದೆ. ವಿಕಸ ಹೃದಯದ ಮಾಣಿಕ್ಯ ಮೌಲಿ ಸುರ ತಾರನಾಯಕ ಶೇಖರ ಸ್ಮಿತ ಮುಖಿ ವಕ್ಷೋರುಹ ಪಾಣಿಯ ಪರಿಪೂರ್ಣ ರತ್ನ ಚಷಕಂ ರಕ್ತೋದ್ಭಲಂ ಪ್ರತಿ
ಸೌಮ್ಯ ಸೌಮ್ಯ ಖಟಸ್ಥ ಚರಣ ಧ್ಯಾಯೇ ಪರಾಮಂಬಿಕಾ ಧ್ಯಾಯೇ ಪರಾಮಂಬಿಕಾ ಧ್ಯಾಯೇ ಪರಾಮಂಬಿಕಾ ಅಂಬಿಕಾ ಅಂಬಿಕಾ ಅಂಬಾ ಶಾಂಭವಿ ಚಂದ್ರಮೌಳಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮರ ವರ್ಣ ಉಮಾ ಪಾರ್ವತಿ ಶಾಂಭವಿ ಚಂದ್ರಮೌಳಿ ಅಮರ ಪಾರ್ವತಿ ಕಾಳಿ ಭೈರವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ ಕಾಳಿ ಭೈರವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ ಶಾಂಭವಿ ಚಂದ್ರಮೌಳಿ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ ಕಾತ್ಯಾಯನಿ ಭೈರವಿ ಸಾರಿದ ಸಗದಿ ಸಾರಿದ ಸಗಸ ಸಗಸಾರಿದ ಬರಿ ಸನ್ನಿದ ಪಗದ ಪದ ನಿಧಿ ಪದ ನಿಜಗ ಸಾರಿ ಸರಿದ ಪಗಸರಿ ಪಗಸರಿದಲ್ಲಿ ಕಸರಿದ ಗಚ್ಚಾರಿದ ಪದ ಸಗ ಪದ ಸಗ ಪದ ನಿಸಾ ಅಂಬಾ ಮೋಹಿನಿ ದೇವತಾ ತ್ರಿಭುವನಿ ಆನಂದ ಸದಾಯಿನಿ ಅಂಬಾ ಮೋಹಿನಿ ದೇವತಾ ತ್ರಿಭುವನಿ ಆನಂದ ಸದಾಯಿನಿ ವಾಣಿ ಪಲ್ಲವ ವಾಣಿ ವೇಣುಗುಣಲಿ ಗಾನಪ್ರಿಯನೋನಿ ಏನು ರೆಡ್ ಅಂಬಾರಿ ಸೀಸನ್ 12 ಕಾರ್ಯಕ್ರಮ ಕೂಡ ನಡೀತಾ ಇರುವಂತದ್ದು ನೋಡ್ತಾ ಇರ್ಬೋದು. ಅಂದ್ರೆ ಈಗಷ್ಟೇ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಕ್ಕಾಗಿದೆ. ಇನ್ನು ರೆಡ್ ಅಂಬಾರಿ ವಾಹನಕ್ಕೆ ಈಗ ಆಲ್ರೆಡಿ ಮೈಸೂರಿನ ಡಿಸಿ ಮತ್ತು ಕಿರುತೆರೆಯ ನಟಿ ದೀಪಿಕಾ ದಾಸ್ ಇಬ್ರು ಕೂಡ ಈಗ ಆಲ್ರೆಡಿ ಚಾಲನೆಯನ್ನ ಕೂಡ ಕೊಟ್ಟಿರುವಂತದ್ದು. ಇನ್ನು ವೇದಿಕೆ ಕಾರ್ಯಕ್ರಮ ಕೂಡ ಈಗಷ್ಟೇ ಶುರುವಾಗಿದೆ. ಇನ್ನು ಉದ್ಘಾಟನಾ ಒಂದು ನೃತ್ಯ ಅನ್ನುವಂತೆ ಪುಟ್ಟ ಮಕ್ಕಳು ಭರತನಾಟ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಒಂದು ಒಳ್ಳೆ ಮುಕ್ತ ವೇದಿಕೆ ರೆಡ್ ಅಂಬಾರಿ ಅಂತನೂ ಕೂಡ ಆದ್ರೂ ತಪ್ಪಾಗೋದಿಲ್ಲ. ಈ ವರ್ಷದ ಏನು ರೆಡ್ ಅಂಬಾರಿ ಸೀಸನ್ 12ರ ಕಾರ್ಯಕ್ರಮಕ್ಕೆ ಏಡೆನ್ಸ್ ವಾಹಿನಿಯು ಕೂಡ ಸಹಭಾಗಿತ್ವವನ್ನ ಹೊಂದಿರುವಂತದ್ದು. ಅಂದ್ರೆ ಏಡೆನ್ಸ್ ವಾಹಿನಿಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇರುವಂತದ್ದು.
ಸೊ ಈಗಷ್ಟೇ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂತದ್ದು. ಈ ಒಂದು ರೆಡ್ ಅಂಬಾರಿ ಕಾರ್ಯಕ್ರಮ ಏನೇ ಇದು ಅಕ್ಟೋಬರ್ 3ರಿಂದ 11ವರೆಗೂ ಕೂಡ ಇರುತ್ತೆ. ಅಂದ್ರೆ ಏನು ದಸರಾ ಇರುತ್ತೆ ಒಂದು ಜಂಬೂ ಸವಾರಿ, ಅದರ ಇಂದಿನ ದಿನದವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಾಗುತ್ತೆ. ಆ ಒಂದು ರೆಡ್ ಅಂಬಾರಿ ವಾಹನ ಏನಿರುತ್ತೆ ಅದು ಪ್ರತಿಯೊಂದು ಏರಿಯಾಗಳಿಗೂ ಕೂಡ ಹೋಗುತ್ತೆ. ಅದೊಂದು ಮುಕ್ತ ವೇದಿಕೆ ಆಗಿರುತ್ತೆ. ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಹಂಚ್ಕೊಬಹುದು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೆಲ್ಲವನ್ನು ಕೂಡ ಮುಕ್ತವಾಗಿ ಅಲ್ಲಿ ಮಾತನಾಡಬಹುದು. ಅದು ನೇರ ಪ್ರಸಾರವನ್ನ ಕೂಡ ಆಗುತ್ತೆ. ಇದೊಂದು ಒಳ್ಳೆಯ ಅವಕಾಶ ಅಂದ್ರೂ ಕೂಡ ತಪ್ಪಾಗುತ್ತಿಲ್ಲ. ಸೊ ದಯವಿಟ್ಟು ಯಾರು ಕೂಡ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ನಿಮಗೆ ಏನ್ ಅನ್ಸುತ್ತೋ ಅದನ್ನ ಈ ಒಂದು ಉತ್ತಮ ವೇದಿಕೆ ಏನಿದೆ ಇದನ್ನ ಬಳಸ್ಕೊಂಡು ಮುಕ್ತವಾಗಿ ಹಂಚ್ಕೊಳ್ಳಿ ಅಂತಾನೆ ಹೇಳ್ಬೋದು. ಸೊ ಈ ಬಾರಿಯ ರೆಡ್ ಅಂಬಾರಿ ಸ್ಪೆಷಲ್ ಅಂತ ಹೇಳಿದ್ರೆ ಏಡೆನ್ಸ್ ವಾಹಿನಿಯ ಸಹಭಾಗಿತ್ವದಲ್ಲಿ ನಡೀತಾ ಇರೋದು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮ ಏಡೆನ್ಸ್ ವಾಹಿನಿಯ ಸಹಭಾಗಿತ್ವ ಇರೋದು ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಕೂಡ ಹೇಳ್ಬಹುದು. ಇನ್ನು ನಾನು ಆಗ್ಲೇ ಹೇಳ್ದಾಗೆ ಈಗಷ್ಟೇ ಚಾಲನೆ ಕೂಡ ಆಗಿದೆ. ಇನ್ನು ವೇದಿಕೆ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇರುವಂತದ್ದು. ಏನು ಒಂದು ರೆಡ್ FM 3.5 ಆಫೀಸ್ ಒಂದು ಇದೆ. ಆ ಆಫೀಸಿನ ಮುಂಭಾಗ ವೇದಿಕೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಇವತ್ತಿಂದ ಚಾಲನೆ ಕೂಡ ಸಿಗ್ತಾ ಇರುವಂತದ್ದು. ಸೊ ರೆಡಿ ಆಗಿರುವಂತದ್ದು. ಇನ್ನು 3ನೇ ತಾರೀಕಿಂದ ಈ ವಾಹನ ಪ್ರತಿಯೊಂದು ಏರಿಯಾಗೂ ಕೂಡ ಅಲ್ಲಿಗೆ ಹೋಗುವಂತದ್ದು. ಅಂಡ್ ಹಾಗೇನೆ ಇವರು ಹಿಂದಿಯ ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಬದಾಯಿ ಹೋ ಇರ್ಬೋದು ಅಥವಾ ಇನ್ನಿತರ ಹಲವಾರು ಸಿನಿಮಾಗಳಲ್ಲಿ 8-10 ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂಡ್ ಈ ಒಂದು ಚಿತ್ರದಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಪೂನಂ ಸರ್ನಾಯ್ಕರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಬಾಲಿವುಡ್ ನ ಅಂಡ್ ಹಾಗೆ ಮೂವಿ ಪಾರು ತಂಡದ ಡೈರೆಕ್ಟರ್, ಈ ಒಂದು ಮೂವಿಯ ಡೈರೆಕ್ಟರ್ ಮಿಸ್ಟರ್ ರೋಹಿತ್ ಅವರು ನಮ್ಮ ಜೊತೆಗಳಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರ ಮೇಲೆ ಅವರ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಹಾಗೇನೆ ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ಕಾಸು ಹಾಕ್ಲಿಲ್ಲ ಅಂದ್ರೆ ಸಿನಿಮಾ ಆಗಲ್ಲ. ದುಡ್ಡು ಹಾಕ್ಬೇಕು, ದುಡ್ಡು ತೆಗಿಬೇಕು ಅಂತ ಎಲ್ಲ ಪ್ರೊಡ್ಯೂಸರ್ಸ್ ಹೇಳ್ತಾರೆ ಈಗ. ಹಾಗೇನೆ ಈ ಒಂದು ಚಿತ್ರದ ಪ್ರೊಡ್ಯೂಸರ್ ಆಗಿರುವಂತಹ ಪ್ರೇಮ್ನಾಥ್ ವೇದಿ ಅವರು ನಮ್ಮ ಜೊತೆಗಳಿದ್ದಾರೆ ವೇದಿಕೆ ಮೇಲೆ. ಸೊ ವೆಲ್ಕಮ್ ಸರ್. ಅಂಡ್ ಹಾಗೇನೆ ಈಗ ಈ ಒಂದು ಕಾರ್ಯಕ್ರಮ ಸಫಲವಾಗಿ ನಡೀಬೇಕು ಅಂಡ್ ಪಾಸಿಬಲ್ ಆಗಬೇಕು ಅಂತ ಹೇಳಿದ್ರೆ ಇವರು ಕೂಡ ಮುಖ್ಯವಾದಂತಹ ರೂವಾರಿಗಳು. ನಮ್ಮ ರೆಡ್ ಅಂಬಾರಿ ಸೀಸನ್ 12ರ ಪ್ರೆಸೆಂಟಿಂಗ್ ಸ್ಪಾನ್ಸರ್ MS Gold and Diamonds ವತಿಯಿಂದ ಕರ್ನಾಟಕ ರೀಜನಲ್ ಹೆಡ್ ಆಗಿರುವಂತಹ ಮಿಸ್ಟರ್ ಮುನೀರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದು ಇಷ್ಟಪಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮಿಸ್ಟರ್ ಮುನೀರ್ ಫ್ರಮ್ MS Gold and Diamonds. ಅಂಡ್ ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ G9 ಪ್ರಾಜೆಕ್ಟ್ಸ್ ಕೂಡ ನಮಗೆ ಸ್ಪಾನ್ಸರ್ಶಿಪ್ ನೀಡಿದ್ದಾರೆ. ಸೊ ಅವರು ಈ ಸಂದರ್ಭದಲ್ಲಿ ಬಂದಿಲ್ಲ. ಸೊ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮೇಲೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂಡ್ ಹಾಗೇನೆ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಮಗೆ ಸಡನ್ ಆಗಿ ನೆನಪಾಗುವಂತದ್ದು ಅಪೋಲೋ BCS ಹಾಸ್ಪಿಟಲ್. ನಮ್ಮ ಹಾಸ್ಪಿಟಲ್ ಪಾರ್ಟ್ನರ್ ಕೂಡ ಆಗಿದ್ದಾರೆ. ಅಂಡ್ ಸದ್ಯಕ್ಕೆ ನಮ್ಮ ಜೊತೆಗಳಿದ್ದಾರೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತಹ ಮಿಸ್ಟರ್ ವಿಜಯ್ ಫ್ರಮ್ ಅಪೋಲೋ BCS ಹಾಸ್ಪಿಟಲ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಬೇಕು. ವೆಲ್ಕಮ್ ಸರ್. ಅಂಡ್ ಹಾಗೆ KBR ಹ್ಯುಂಡೈ ಕೂಡ ಈ ಬಾರಿ ನಮ್ಮ ಜೊತೆಯಲ್ಲಿದ್ದಾರೆ. ಅಂಡ್ KBR ಹ್ಯುಂಡೈ ಕಡೆಯಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಮಿಥುನ್ ರವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಮಿಥುನ್ ರವರ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ಹೇಮಂತ್ ರವರು ಹಾಗೆ ಪ್ಯಾಲೇಸ್ ಹೋಂಡಾ ನಮ್ಮ ಟೂ ವೀಲರ್ ಪಾರ್ಟ್ನರ್ ಆಗಿರುವಂತಹ ಪ್ಯಾಲೇಸ್ ಹೋಂಡಾ ಕಡೆಯಿಂದ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವಂತಹ ಮಿಸ್ಟರ್ ಸುರೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಎಸ್, ಕಾರಣಾಂತರಗಳಿಂದ ಅವರು ಕೂಡ ಲೇಟ್ ಆಗಿ ಬರ್ತಾರಂತೆ. ಅಂಡ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸೆಲೆಬ್ರೇಷನ್ ಪಾರ್ಟ್ನರ್ ಆಗಿ ಮೈಸೂರಿನ ಸಿಹಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕೂಡ ನಮ್ಮ ಜೊತೆಗಳಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮೇಲಿಂದ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅಂಡ್ ಹಾಗೇನೆ ನಮ್ಮ ಬೇವರೇಜ್ ಪಾರ್ಟ್ನರ್ ಕೋಕಾ ಕೋಲಾ ಕಡೆಯಿಂದ ಕರ್ನಾಟಕ ಹೆಡ್ ಆಗಿರುವಂತಹ ಮಿಸ್ಟರ್ ವಿಶ್ವನಾಥ್ ರವರು ಅವರು ಕೂಡ ಬರ್ಬೇಕಿತ್ತು, ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ. ಸೊ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮೇಲಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಹಾಗೇನೆ ಫೋರ್ಫ್ರಂಟ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಜೊತೆ ಮಿಸ್ಟರ್ ಸೂರಜ್ ಜೈನ್ ರವರು. ಸೊ ಸೂರಜ್ ಜೈನ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬರ್ಲಿ ಚಪ್ಪಾಳೆ. ಅಂಡ್ ಒಂದು ಹಿಂದೆಗಡೆ ಸ್ವಲ್ಪ ಮ್ಯೂಸಿಕ್ ಹಾಕಿ, ಚೆನ್ನಾಗಿದೆ. ಇನ್ನು ನೀವು ಬಾರಿಸಿ ಅವ್ರ ಬರೋತ್ತಿಗೆ. ಹಾಗೇನೆ ಅಗರಬತ್ತಿ ಅಂತ ಹೇಳಿದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಸೈಕಲ್ ಅನ್ನುವಂತ ಒಂದು ಹೆಸರು ಬರುತ್ತೆ. ಸೊ ಸೈಕಲ್ ಪ್ಯೂರ್ ಅಗರಬತ್ತಿ ಕಡೆಯಿಂದ ನಮ್ಮ ಜೊತೆಲಿದ್ದಾರೆ
ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಡಾಕ್ಟರ್ ಶ್ರೀ ಕೃಷ್ಣಾಡ್ ಅವರು. ಸೊ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳಿ ಇಷ್ಟಪಡ್ತೀನಿ. ಅಂಡ್ ನಮ್ಮ ಕರ್ನಾಟಕದ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿರುವಂತಹ ವಿಜಯವಾಣಿ ಕೂಡ ನಮ್ಮ ಒಂದು ಪ್ರಿಂಟ್ ಪಾರ್ಟ್ನರ್ ಆಗಿದ್ದಾರೆ. ಸೊ ಸದ್ಯಕ್ಕೆ ನಮ್ಮ ಜೊತೆಗಳಿದ್ದಾರೆ ಬ್ಯೂರೋ ಚೀಫ್ ಮೈಸೂರು ಮಿಸ್ಟರ್ ಸತ್ಯನಾರಾಯಣ್ ಸರ್ ಅವರು. ಸೊ ಅವರು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳಿ ಇಷ್ಟಪಡ್ತೀನಿ. ಮಿಸ್ಟರ್ ಸತ್ಯನಾರಾಯಣ್ ಸರ್ ಅವರು. ಓಕೆ. ಅಂಡ್ ಹಾಗೇನೆ ನಮ್ಮ ಜೊತೆನಲ್ಲಿ ಇವರ ಟೆಲಿವಿಷನ್ ಪಾರ್ಟ್ನರ್ ಆಗಿರುವಂತಹ ಈಡಲ್ಸ್ ನ್ಯೂಸ್ ಕಡೆಯಿಂದ ಮಿಸ್ಟರ್ ವೀರೇಶ್ ಅವರು ನಮ್ಮ ಜೊತೆನಲ್ಲಿ ಇದ್ದಾರೆ. ಮಿಸ್ಟರ್ ವೀರೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಸ್, ಸ್ಟೇಜ್ ಫುಲ್ ಆಗಿದೆ. ಈ ರೀತಿ ಕಲರ್ಫುಲ್ ಆಗಿ ಸ್ಟೇಜ್ ತುಂಬಿದ್ರೆ ನಮಗೂ ಕೂಡ ಖುಷಿನೇ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಷ್ಟೊಂದು ಕಲರ್ಫುಲ್ ಆಗಿ ಸಿನಿಮಾದಿಂದ ನಮ್ಮ ಒಂದು ಮೈಸೂರಿನ ಬ್ರ್ಯಾಂಡ್ ಮೈಸೂರು ಮಾಡೋದಕ್ಕೆ ಹೊರಟಿದ್ದಾರೆ. ನಮ್ಮ ಮೈಸೂರಿನ ಆ ಬ್ರ್ಯಾಂಡ್ ಮೈಸೂರನ್ನ ಮಾಡೋದಕ್ಕೆ ನಮ್ಮೆಲ್ಲ ಸ್ಪಾನ್ಸರ್ಸ್ ಆಗಿರುವಂತವ್ರು ನಮ್ಮ ಮೈಸೂರನ್ನ ಬೆಳೆಸ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆ ನಮ್ಮೆಲ್ಲ ಒಂದು ಸ್ಪಾನ್ಸರ್ಸ್ ಗಳಿಗೆ. ಸೊ ಇವರಿಂದ ನಮ್ಮ ಮೈಸೂರು ಬೆಳೆಯುತ್ತೆ. ಸೊ ಮೈಸೂರಿಗೆ ಒಂದು ಬ್ರ್ಯಾಂಡ್ ಮೈಸೂರು ಅನ್ನೋ ಒಂದು ಟೈಟಲ್ ಸಿಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ನೀವು ರೂವಾರಿ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಸ್ಪಾನ್ಸರ್ಶಿಪ್ ನ ನೀಡಿದ್ರೆ ಈ ಒಂದು ಕಾರ್ಯಕ್ರಮ ಸಫಲವಾಗೋದಕ್ಕೆ ನಮಗೆ ಸಪೋರ್ಟ್ ನ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ನಮ್ಮ ಮೂವಿ ತಂಡವನ್ನ ಸ್ವಲ್ಪ ಮಾತಾಡ್ಸೋಣ ಅಂತೆ. ಅಂಡ್ ಹೀರೋ ಹೀರೋಯಿನ್ ಎರಡೂ ಕೂಡ ಆಗಿರುವಂತಹ ನಮ್ಮ ದೀಪಿಕಾ ದಾಸರ್ ಅವರು ಅಂಡ್ ಪಾರ್ವತಿ ಇಬ್ರು ಅವರೇನಾ? ಓಕೆ. ಸೊ ಅವರ ಒಂದು ಶಿಪ್ ನ ಕ್ಯಾಪ್ಟನ್ ಆಗಿದ್ದಾರೆ ನಮ್ಮ ರೋಹಿತ್ ರವರು. ನಮ್ಮ ಮೈಸೂರಿನ ಹುಡುಗನೇ ಇವರು. ಸೊ ಕಳೆದ 8 ವರ್ಷಗಳಿಂದ ನಮ್ಮ ಮೈಸೂರಿನಲ್ಲೇ ಇದ್ದಾರೆ. ನಾನು ನೋಡ್ಲೇ ಇಲ್ವಲ್ಲ ಸರ್, ನನ್ ಕಣ್ಮುಂದೆ ಬರಲಿಲ್ಲ ನೀವು. ಅವ್ರ ಮನ್ಸಲ್ಲಿ ಅನ್ಕೊಂಡಿದ್ದೀರಿ ಹುಡುಗಿ ಆಗಿದ್ರೆ ಕಾಣಿಸ್ಕೊಳ್ತಿದ್ದೆ, ಹುಡುಗ ನಾನೇ ಕಾಣಿಸ್ಕೊಳ್ಳಿ ಅಂತ ಅಲ್ವಾ ಸರ್? ಮೂವಿ ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ತುಂಬಾ ಸ್ಪೆಷಲ್ ಸ್ಟೇಜ್ ಇದು. ಯಾಕೆಂದ್ರೆ ಇಲ್ಲಿ 2 ವರ್ಷ ಓದಿದೀನಿ. ಸೊ ಮೈಸೂರು ಹುಡ್ಗ ಅಂದ್ರು ಖಂಡಿತವಾಗ್ಲು ಹೌದು. 2 ವರ್ಷ 1 ವರ್ಷ ಆಗ್ಲಿ, ನಾವು ಅದು ಮೈಸೂರು ಅಂದ್ರೆ ಅದು ನಮ್ಮೂರು, ಅದು ಯಾವುದೇ ಕಾರಣಕ್ಕೂ. ಅಂಡ್ ಸ್ಪೆಷಲಿ ದಸರಾ ನಮ್ಗೆಲ್ರಿಗೂ ಸ್ಪೆಷಲ್ ಇದು. ಬರೀ ಮೈಸೂರಿಗೆ ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾ, ಎಂಟೈರ್ ವರ್ಲ್ಡ್ಗೂ ಕೂಡ ಅದ್ರ ಬಗ್ಗೆ ಗೊತ್ತಿದೆ. ಸೊ ಈ ಒಂದು ವೇದಿಕೆಯಲ್ಲಿ #ಪಾರ್ವತಿ ಸಿನಿಮಾದ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಅಂಡ್ ಈ ಸಿನಿಮಾ ಇದೇ ವರ್ಷ ಇನ್ನ ಉಳಿದಿರೋದು 2 ತಿಂಗಳು. ಆ 2 ತಿಂಗಳೊಳಗೆ ನಾವು ಬರ್ತೀವಿ ಅತಿ ಶೀಘ್ರದಲ್ಲಿ. ಈ ಸಿನಿಮಾ ಟ್ರಾವೆಲ್ ಅಡ್ವೆಂಚರ್ ಡ್ರಾಮಾ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಇದು ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ನಾನು ಹೇಳ್ತೀನಿ. ಹಾಗೆ ಈ ಸಿನಿಮಾ ಮೇನ್ ರೋಲ್ ಆಗಿರುವಂತ ದೀಪಿಕಾ ದಾಸ್ ಅವರು ಕೂಡ ನಮ್ ಜೊತೆಗಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ, ನಾನು ಹೇಳಬಹುದು. ಇದು 2 ವರ್ಷ ಜರ್ನಿ ಟೋಟಲ್ ಈ ಸಿನಿಮಾನ ಮಾಡಿದ್ ನಾವು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತಂದ್ರೆ ಈಗ 3ನೇ ತಾರೀಕಿಗೆ ನಾವು ಆಡಿಯೋ ಲಾಂಚ್ ಮಾಡ್ತೀವಿ. ಒಟ್ಟು ಇದರಲ್ಲಿ ಮೈನ್ ಆಗಿ 5 ಸಾಂಗ್ ಇದೆ, ಹಾಗೂ ಬಾಕಿ 4 ಸಾಂಗ್ ಕೂಡ ಸಪೋರ್ಟಿಂಗ್ ಆಗಿರುತ್ತೆ. ಒಟ್ಟು 9 ಸಾಂಗ್ ಇದರಲ್ಲಿ ಇದೆ. ಟ್ರೈಲರ್ ನ ಆದಷ್ಟು ಬೇಗ ನಾವು ನಿಮ್ ಮುಂದೆ ತರಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ. ಎಲ್ಲಾನು ಕೂಡು ಬಂದ್ರೆ ಅಕ್ಟೋಬರ್ 27ನೇ ತಾರೀಕು ನಾವು ನಿಮಗೆ ಟ್ರೈಲರ್ ಲಾಂಚ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಅಂದ್ರೆ ಅವತ್ತೇ ಟ್ರೈಲರ್ ಲಾಂಚ್ ಮಾಡೋ ತರ ಇದೀವಿ. ಸೊ ಅದಾದ್ರೆ ಅದರ ನೆಕ್ಸ್ಟ್ ಮಂತ್ 1 ತಿಂಗಳಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡುವಂತ ಎಲ್ಲಾ ಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ. ಎಸ್ ಸರ್, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಒಂದು ಚಿತ್ರಕ್ಕೆ. ಅಂಡ್ ನಮ್ಮ ರೆಡ್ ಅಂಬಾರಿ ಒಂದು ವೇದಿಕೆಯಲ್ಲಿ ಬಂದು ಯಾವ ಸಿನಿಮಾನ ಪ್ರಮೋಟ್ ಮಾಡಿದರೆ ಅದು ಚೆನ್ನಾಗಿ ಸೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಅಂಡ್ ನಮ್ಮ ಜೊತೆಲಿದ್ದಾರೆ पूनम सरनायक मैडम ಅವರು. ಅಂಡ್ मैम जी, आपको कैसा लग रहा है, मतलब मैसूर में आके? दिस इज योर फर्स्ट विजिट इन मैसूर आई थिंक. काफी सारे फिल्मों में आपने एक्ट किया है, मतलब बॉलीवुड में नीरजा हो या बधाई हो, ये फर्स्ट कन्नड़ा फिल्म होगा आपका. कैसा लग रहा है? हाउ इज योर एक्सपीरियंस? नमस्कार. मैसूर भी मेरा पहला तो नहीं है. एक करीब 10 साल पहले जस्ट I visited Mysore, but I heard about Dasara, and I am very thankful to the Red FM, those who have given me the opportunity to observe the Ambari Dasara festival, because I heard about it and have never experienced it. So this is my second time coming to Mysore. The first time I was like a traveler. So this time I'm one of you, because this is my first Kannada movie, and I
मैं आपसे बहुत बहुत हाथ जोड़ के प्रार्थना करूंगी कि आप हमारी हैशटैग पारो पार्वती को बहुत सारा प्यार दें, क्योंकि आपके प्यार के बिना हम सफल नहीं हो सकते। चाहे हम कितना भी कष्ट कर लें, पर उसके लिए आप सबका प्यार बहुत जरूरी है। तो इसलिए मैं आपसे कहूंगी कि आप बहुत भर भर के प्यार दें। जैसे आप कन्नड़ा मूवी में, जैसे मुझे फर्स्ट टाइम आऊंगी तो शायद मुझे लगेगा कि अब मैं इधर ही रह जाऊं। Once again, thank you very much. And this is a surreal experience to visit Mysore on this occasion. And thank you very much. थैंक यू मैडम जी, थैंक यू सो मच। आपका फर्स्ट फिल्म है और बहुत सारे फिल्म आपको मिले कन्नड़ा में, और ऑल द वेरी बेस्ट हमारे यहाँ रेड अंबारी के स्टेज से मैं बोल रहा हूँ, ऑल द वेरी बेस्ट। थैंक यू सो मच आपके फिल्म के Thank लिए। you so much. Thank you. ಅಂಡ್ ನಮ್ಮ ಒಂದು ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿದ್ದಾರೆ MS ಗೋಲ್ಡ್ ಅಂಡ್ ಡೈಮಂಡ್. ನಮ್ಮ ಮೈಸೂರಿನಲ್ಲಿ ಒಂದು ಅದ್ದೂರಿಯಾದಂತಹ ಒಂದು ಶೋರೂಮ್ ಅನ್ನ ಓಪನ್ ಮಾಡಿದ್ದಾರೆ. ನೀವೆಲ್ಲ ನೋಡಿರ್ಬೋದು, BN ರೋಡ್ ಏನಿದೆ ನಮ್ಮ ಒಂದು ಸಭಾ ಬಸ್ ಸ್ಟ್ಯಾಂಡ್ ಹತ್ತಿರ. ಅಂಡ್ ಸರ್, ಇಷ್ಟೊಂದು ದೊಡ್ಡ ಶೋರೂಮ್ ಮೈಸೂರಿನಲ್ಲಿ ನೀವು ಓಪನ್ ಮಾಡಿದಿರಿ. ಸೊ ಕರ್ನಾಟಕದಾದ್ಯಂತ ಇನ್ನು ಹಲವು ಒಂದು ಶೋರೂಮ್ಸ್ ಅನ್ನ ಓಪನ್ ಮಾಡೋದಕ್ಕೆ ಪ್ಲಾನಿಂಗ್ ಕೂಡ ಇದೆ ಅಂತ ಹೇಳಿದಿರಿ. ಅಂಡ್ ನಮ್ಮ ಮೈಸೂರು ಅಂತ ಹೇಳಿದ್ರೆ ಒಂದು ಪಾರಂಪರಿಕ ನಗರಿ, ದಸರಾ ಅಂತ ಹೇಳಿದ್ರೆ ಒಂದು ಕರ್ನಾಟಕದ ಹಬ್ಬ, ನಾಡ ಹಬ್ಬ ಅಂತ ನಾವು ಹೇಳ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಒಂದು ರೆಡ್ ಅಂಬಾರಿಯೊಂದಿಗೆ ನೀವು ಕೂಡ ಅಸೋಸಿಯೇಟ್ ಆಗಿದ್ರಿ. ಹೇಗೆ ಅನಿಸ್ತಾ ಇದೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ಗುಡ್ ಈವ್ನಿಂಗ್ ಆಲ್. ಆಕ್ಚುಲಿ ನಾನು ಕನ್ನಡ ಅಷ್ಟು ಬರಲ್ಲ, ಆದ್ರೆ ನಾನು ಕನ್ನಡದಲ್ಲೇ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಬರ್ಲಿ ಚಪ್ಪಾಳೆ. ಯಾಕಂದ್ರೆ ಐ ಆಮ್ ಫ್ರಮ್ ಕೇರಳ. ಕನ್ನಡ ಬರುತ್ತೆ, ಅರ್ಥ ಆಗುತ್ತೆ, ಎಲ್ಲ ಮಾತಾಡಕ್ಕೆ ಅಷ್ಟು ಬರಲ್ಲ. ಬಟ್ ನಾನು ಈ ವೇದಿಕೆ ಫಸ್ಟ್ ಒಂದು ರೋಡಲ್ಲಿ ಎಲ್ಲಾದ್ರೂ ಒಂದ್ ಒಂದ್ ಜನ ಮುಂದೆ ನಾನು ಕನ್ನಡದಲ್ಲಿ ಮಾತಾಡ್ತೀವಿ. ಬಟ್ ಒಂದು ವೇದಿಕೆ ಮೇಲೆ ಫಸ್ಟ್ ಮಾತಾಡ್ತಾ ಇರೋದು. ನಮ್ಮ MS ಗೋಲ್ಡ್ ಅಂಡ್ ಡೈಮಂಡ್ಸ್ ಇವಾಗ ಈ ತಿಂಗಳು 8ನೇ ತಾರೀಕು ನಮ್ ಮೈಸೂರಲ್ಲಿ ಓಪನ್ ಆಗಿತ್ತು. ಆಕ್ಚುಲಿ ಮೈಸೂರಿಗೆ ಬಿಗ್ಗೆಸ್ಟ್ ಶೋರೂಮ್, ಲಾರ್ಜೆಸ್ಟ್ ಕಲೆಕ್ಷನ್, ಲೋಯೆಸ್ಟ್ ಮೇಕಿಂಗ್ ಚಾರ್ಜ್ ಅಲ್ಲಿ ನಮ್ದು ಟ್ಯಾಗ್ ಲೈನೇ ಅದು. ಎಲ್ಲರೂ ವಿಸಿಟ್ ಮಾಡ್ಬೇಕು, ಬರ್ಬೇಕು ಅಂತ ಹೇಳ್ತಾ ಮಾತು. ಎರಡು ಮಾತು ಅಂದ್ರೆ ಎರಡು ಮಾತಲ್ಲೇ ಮುಗಿಸ್ಬಿಟ್ರಿ ಸರ್. ಬಟ್ ಮಾತು ಎರಡನೇ ಇರ್ಬೋದು, ಶೋರೂಮ್ ತುಂಬಾನೇ ದೊಡ್ಡದಾಗಿದೆ. ಅಂಡ್ ಅಲ್ಲಿ ಗೋಲ್ಡ್ ಕೂಡ, ಅಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಲ್ವಾ ಸರ್? ಕಡಿಮೆ ಮೇಕಿಂಗ್ ಚಾರ್ಜಸ್ ಅಂತ ಹೇಳಿದ್ರಿ, ವಿಸಿಟ್ ಮಾಡ್ತೀನಿ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಲ್ಲಿ ನಮ್ಮ ಜೊತೆ FM ಜೊತೆಲಿ ಅಸೋಸಿಯೇಟ್ ಆಗಿರೋಣ ಅಂತ ಅನ್ಕೊಂಡಿದ್ದೀನಿ. ಫ್ಯೂಚರ್ ಅಲ್ಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಕ್ಕೆ. ಅಂಡ್ ಹಾಗೇನೆ ಅಪೋಲೋ BGS ಹಾಸ್ಪಿಟಲ್ ಅಂತ ಹೇಳಿದ ತಕ್ಷಣ ಅಪೋಲೋ ಹಾಸ್ಪಿಟಲ್ ಅಂತ ನಮಗೊಂದು ನೆನಪಾಗುತ್ತೆ. ಅಂಡ್ ನಮ್ಮ ಹಲವಾರು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಈ ಬಾರಿ ರೆಡ್ ಅಂಬಾರಿನಲ್ಲೂ ಕೂಡ ನಮ್ಮ ಜೊತೆನಲ್ಲಿದ್ದಾರೆ ಅಪೋಲೋ BGS ಹಾಸ್ಪಿಟಲ್. ನಮ್ಮ ಜೊತೆಯಲ್ಲಿ ಮಿಸ್ಟರ್ ವಿಜಯ್ ಅವರು ಇದ್ದಾರೆ. ಸರ್, ನಿಮ್ಮ ಒಂದೆರಡು ಮಾತು ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ರೆಡ್ ಅಂಬಾರಿ ಅವ್ರಿಗೆ. ಆಕ್ಚುಲಿ ಲಾಸ್ಟ್ ಒಂದು ಇವೆಂಟ್ ಆಗಿತ್ತು ಆಲ್ಮೋಸ್ಟ್ 10 days ಬ್ಯಾಕ್. ಸೊ ಅಗೇನ್ ಸೆಕೆಂಡ್ ಇದು ರೆಡ್ ಅಂಬಾರಿ ಫಸ್ಟ್ ಟೈಮ್ ನಾವು ಅಸೋಸಿಯೇಟ್ ಆಗ್ತಿರೋದು. ಖುಷಿ ಆಗುತ್ತೆ ಇಂತ ಇವೆಂಟ್ ಅಲ್ಲಿ ನಾವು ಬೀಯಿಂಗ್ ಸ್ಪಾನ್ಸರ್, ಖುಷಿ ಆಗುತ್ತೆ. ಅಂಡ್ ಐ ವಿಶ್ ಇನ್ ಅಡ್ವಾನ್ಸ್ ಹ್ಯಾಪಿ ದಸರಾ ಟು ಆಲ್. ಥ್ಯಾಂಕ್ ಯು. ನಿಮ್ದು ಎರಡೇ ಮಾತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳ್ಬೇಕು, ನೀವು ಕಳೆದ ಹಲವು ಸೀಸನ್ಗಳಿಂದ ನಮ್ಮ ಜೊತೆನಲ್ಲಿದ್ದೀರಿ ಅಂಡ್ ಈ ಬಾರಿ ಕೂಡ ಇದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ? ಕಳೆದ ಬಾರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಬಾರಿ ನಮ್ಮ ಜೊತೆನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಅ ರೀಸನ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಸೊ ರೆಡ್ FM ನಮಗೂ ಸಪೋರ್ಟ್ ಮಾಡಿದೆ. ಸೊ ನಾವು ರೆಡ್ FM ಸಪೋರ್ಟ್ ಮಾಡಿದ್ವಿ. ದಟ್ಸ್ ದ ರೀಸನ್ ದಟ್ ವಿ ಹ್ಯಾವ್ ಬೀನ್ ಅಸೋಸಿಯೇಟಿಂಗ್ ಫಾರ್ ದ ಪಾಸ್ಟ್ 7-8 years. So as you all know, we have opened a new outlet in Hinkle Road. So KPR Hyundai ಅಂತ. So ಆಯುಧ ಪೂಜೆ ಸೀಸನ್ ಗೆ ನಿಮ್ಗೆ ಏನೇ ಗಾಡಿ ತಗೋಬೇಕಾಗಿದ್ರು, you can book in advance so that you can get your vehicles on time. So wishing you happy Dasara from KPR Group. ಸೊ ಸ್ಪೆಷಲ್ ಆಫರ್ಸ್ ಏನಾದ್ರು ಕೊಡ್ತಾ ಇದ್ದೀರಾ ನಮ್ಗೆ? Offers ಉಂಟು. ಅದು ಬಂದು ತಿಳ್ಕೊಳ್ಳಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೇನೆ ಪ್ಯಾಲೇಸ್ ಸೌಂಡ್ ವತಿಯಿಂದ ನಮ್ಮ ಜೊತೆ ಮಿಸ್ಟರ್ ಸುರೇಶ್, ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಸರ್, ನಿಮ್ಮ ಮಾತು ಇಲ್ಲ, ಬಂದಿಲ್ಲ. ಓಕೆ, ಎಸ್. ಅಂಡ್ ಹಾಗೇನೆ ಫೋರ್ ಫ್ರಂಟ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಜೊತೆಯಲ್ಲಿ ಮಾಡಿದಿರಿ. ಸೊ ಕಾಲೇಜ್ ಇವೆಂಟ್ಸ್ ಇರ್ಬೋದು. ಸೊ ಈ ಒಂದು ಇವೆಂಟ್ ಆದ ತಕ್ಷಣ ಮತ್ತೆ ನಾವು ಕಾಲೇಜಿಗೆ ಹಿಟ್ ಆಗ್ತೀವಿ. ಸೊ ಜೊತೆನಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮತ್ತೆ ಈ ಬಾರಿ ನಾವು ಜೊತೆನಲ್ಲಿ ಇದ್ದೀರಿ ನೀವು. ಖಂಡಿತ ಏನ್ ಹೇಳ್ಬೇಕಂತಂದ್ರೆ, ನಾವು ಪ್ರತಿ ವರ್ಷ ರೆಡ್ ಅಂಬಾರಿ ಮತ್ತೆ ರೆಡ್ FM ಜೊತೆಗೆ ಬಹಳ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ನಾನ್ ಚಿಕ್ಕದ್ ಹೇಳ್ಬೇಕಾದ್ರೆ ಆಲ್ ದ ಬೆಸ್ಟ್ ಫಾರ್ ರೆಡ್ ಅಂಬಾರಿ ಸೀಸನ್ 12. ಸೊ ಡೆಫಿನೆಟ್ಲಿ ಇನ್ನ ಮುಂದೆ ಕಾರ್ಯಕ್ರಮಗಳು ಇದೇ ತರ ಆರ್ಗನೈಸ್ ಮಾಡ್ತೀರಿ. ಸೊ ಡೆಫಿನೆಟ್ಲಿ ನಮ್ ಸಪೋರ್ಟ್ ಇದ್ದೇ ಇರುತ್ತೆ ಫೋರ್ ಫ್ರಂಟ್ ಕಡೆಯಿಂದ. ಎಸ್, ನಮ್ಮ ಮೈಸೂರಿನಲ್ಲಿ ಒಂದು ಎಕ್ಸಲೆಂಟ್ ಜಾಬ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಫೋರ್ ಫ್ರಂಟ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅವರು. ಜೋರಾದ ಚಪ್ಪಾಳೆ ಬರಲಿ. ಅಂಡ್ ಜಾಬ್
ಆಪರ್ಚುನಿಟಿ ಯಾರಿಗಾದ್ರೂ ಅವಕಾಶ ಅವ್ರು ಕೊಡ್ತಾ ಇದಾರೆ, ಯಾರಿಗಾದ್ರೂ ಬೇಕು ಅಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ ಸರ್? ಖಂಡಿತ, ಯಾವತ್ತು ಆಪರ್ಚುನಿಟೀಸ್ ಡೆಫಿನೆಟ್ಲಿ ಇರುತ್ತೆ. ಸೊ ಇದೇ ತರ ನಮ್ಗೆ ಗ್ರೋತ್ ಆಗಿದ್ವಿ. ಚಾಮರಾಜನಗರದಲ್ಲಿ ಈಗ ಒಂದು ಯೂನಿಟ್ ಓಪನ್ ಮಾಡಿದೀವಿ. ಸೊ ಡೆಫಿನೆಟ್ಲಿ ಅಲ್ಲೂ ಆಪರ್ಚುನಿಟೀಸ್ ಪ್ರೊವೈಡ್ ಮಾಡ್ತಾ ಇರ್ತೇವೆ. ಖಂಡಿತ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೇನೆ ನಮ್ಮ ಸೈಕಲ್ ಪ್ಯೂರ್ ಅಗರಬತ್ತಿ ನಮ್ಮ ಶ್ರೀರಂಜ್ ಸರ್ ಅವರಿದ್ದಾರೆ. ಸರ್ ನೀವೇನ್ ಹೇಳೋಕೆ ಇಷ್ಟಪಡ್ತೀರಿ ಈ ಒಂದು ಶುಭ ಗಳಿಗೆಯಲ್ಲಿ? ನಮಸ್ಕಾರ ಎಲ್ಲರಿಗೂ, ದಸರಾ ಹಬ್ಬದ ಅಡ್ವಾನ್ಸ್ ವಿಶಸ್. ನಿಮ್ಗೆಲ್ಲರೂ ಗೊತ್ತಿರೋಂಗೆ ನಮ್ದು ಸೈಕಲ್ ಪ್ಯೂರ್ ಅಗರಬತ್ತೀಸ್ ಮತ್ತು ರೆಡ್ ಎಫ್ ಎಂ ತುಂಬಾ ಲಾಂಗ್ ಅಸೋಸಿಯೇಷನ್. ಈ ರೆಡ್ ಎಫ್ ಎಂ ರೆಡ್ ಅಂಬಾರಿ ನಾನು ಸುಮಾರು ನೋಡಿದೀನಿ ಪ್ರೋಗ್ರಾಮ್ಸ್ ಇವ್ರದ್ದು. ಆನ್ ಗ್ರೌಂಡ್ ಆಕ್ಟಿವಿಟೀಸ್ ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕಂದ್ರೆ ಜನಕ್ಕೆ ಲೈವ್ ರೇಡಿಯೋ ಸ್ಟೇಷನ್ ನೋಡಿ ತುಂಬಾ ಅಲ್ಲೇ ಅವರ ಜನತೆಗೆ ಮಾತಾಡ್ಸೋದು, ಅವರ ಅಭಿಪ್ರಾಯಗಳನ್ನ ಇದ್ ಮಾಡೋದು, ಸಪೋರ್ಟ್ ಮಾಡೋದು, ಅದೆಲ್ಲ ತುಂಬಾ ಖುಷಿ ಆಗುತ್ತೆ ಜನತೆಗೆ. ಕಂಗ್ರಾಚುಲೇಷನ್ಸ್ ನಿಮ್ಗೆ. ಮುಂದೆನೂ ಇದೇ ತರ ಲಾಂಗ್ ರನ್ ಅಲ್ಲಿ ಈ ರೆಡ್ ಅಂಬಾರಿ ಸಕ್ಸಸ್ ಆಗ್ಲಿ. ಸೈಕಲ್ ಪ್ಯೂರ್ ಅಗರಬತ್ತೀಸ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಮೈಸೂರಿನ ನಂಬರ್ 1 ಅಗರಬತ್ತಿ. ಭಾರತದಲ್ಲೇ ಈಗ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ನಂಬರ್ 1 ಆಗಿದ್ದೀವಿ. ಹಾಗೂ 75 ಕಂಟ್ರೀಸ್ಗೆ ನಮ್ಮ ಮೈಸೂರಿನ ಅಗರಬತ್ತಿ ಸೈಕಲ್ ಪ್ಯೂರ್ ಅಗರಬತ್ತೀಸ್ ರಫ್ತು ಆಗ್ತಾ ಇದೆ, ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗೂ ಈ ತರ ಇನಿಷಿಯೇಟಿವ್ಸ್ ರೆಡ್ ಅಂಬಾರಿ ಎಲ್ಲೇ ಭಾರತ ಕ್ರಿಕೆಟ್ ಆಡ್ಲಿ, ಈಗ ನಡೀತಾ ಇರೋ ಇಂಡಿಯಾ ಬಾಂಗ್ಲಾದೇಶ್ ಸೀರೀಸ್ ಕೂಡ ನಾವು ಸ್ಪಾನ್ಸರ್ ಮಾಡಿದೀವಿ. ಹೀಗೆ ಎಲ್ಲಾ ಇನಿಷಿಯೇಟಿವ್ಸ್ಗೂ ಸೈಕಲ್ ಪ್ಯೂರ್ ಅಗರಬತ್ತೀಸ್ ಯಾವಾಗ್ಲೂ ಸಪೋರ್ಟ್ ಆಗಿರುತ್ತೆ. ಹಾಗೂ ಈ ರೀತಿ ಇನಿಷಿಯೇಟಿವ್ಸ್ ಜಾಸ್ತಿ ಬರ್ಲಿ ರೆಡ್ ಎಫ್ ಎಂ ಇಂದ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೇನೆ ನಮ್ಮ ಜೊತೆನಲ್ಲಿ ನಮ್ಮ ಕರ್ನಾಟಕದ ನಂಬರ್ 1 ದಿನಪತ್ರಿಕೆ ಅಂತ ಹೇಳ್ಬೋದು. ಎಲ್ಲಾ ಪೇಜು ಕಲರ್ ಅಲ್ಲಿ ಕೊಡ್ತೀರಿ ಸರ್. ಎಲ್ಲ ಒಂದು ಇನ್ಫಾರ್ಮೇಶನ್ಸ್, ಮಾಹಿತಿಗಳು, ಎಲ್ಲದು ನ್ಯೂಸಸ್ ಫಸ್ಟ್ ಇರುತ್ತೆ ನಿಮ್ ಪೇಪರ್ ನಲ್ಲಿ. ಸೊ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಈ ಒಂದು ಶುಭ ಗಳಿಗೆಯಲ್ಲಿ? ಎಲ್ರಿಗೂ ನಮಸ್ಕಾರ. ನಾಡಹಬ್ಬ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಹಬ್ಬ ದಸರಾ ಮಹೋತ್ಸವದ ಬಹಳ ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ, ಇಡೀ ನಾಡಿನ ಜನತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡಿಲಿಕ್ಕೆ ಬೆಟ್ಟವನ್ನು ಹತ್ತಬೇಕು, ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿಬೇಕು. ಆದ್ರೆ ನಾಡಹಬ್ಬದ ವಿಶೇಷ ಅಂದ್ರೆ ವಿಜಯದಶಮಿ ದಿವಸ ತಾಯಿನೇ ಭಕ್ತರ ಮನೆಗೆ ಹುಡ್ಕೊಂಡ್ ಬರ್ತಾಳೆ. ಅರಮನೆ ಪ್ಯಾಲೇಸ್ ಪ್ರಿಮಿಸಸ್ ಇಂದ ಹಿಡಿದು ಬನ್ನಿ ಮಂಟಪದವರೆಗೆ ಭಕ್ತರ ಮನೆ ಬಾಗಿಲಿಗೆ ಬರ್ತಕ್ಕಂತ ವಿಶೇಷ ದಿನ ವಿಜಯದಶಮಿ ಆಗಿರುತ್ತೆ. ಈ ನಾಡ ಹಬ್ಬ ಅದೇ ಪ್ರತಿಕೃತಿಯನ್ನ ರೆಡ್ ಅಂಬಾರಿ ಸ್ವರೂಪದಲ್ಲಿ ರೆಡ್ ಎಫ್ ಎಂ ಒಂದು ರೆಡ್ ಅಂಬಾರಿಯನ್ನ ಮಾಡಿ ಆ ನಾಡದೇವಿಯನ್ನ ಪ್ರತಿಷ್ಠಾಪಿಸಿಕೊಂಡು ಇಡೀ ಮೈಸೂರು ನಗರವನ್ನ ಸುತ್ತಿ ಜನರ ನಾಡಿ ಮಿಡಿತದೊಂದಿಗೆ ಈ ನಾಡ ಹಬ್ಬದಲ್ಲಿ ವಿಶೇಷ ಸಂಗತಿಗಳೇನಿದೆ, ಹೊಸ ಬದಲಾವಣೆಗಳೇನಿದೆ, ಬಹಳ ವಿಶೇಷವಾಗಿ ವಿಶೇಷತೆ ಏನಿದೆ ಅನ್ನೋದನ್ನ ಗೊತ್ತು ಮಾಡತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಳೆದ 12 ವರ್ಷಗಳ ಅವಧಿನಲ್ಲಿ ಬಹುಶಃ ಮೈಸೂರಿನ ಬೀದಿಗಳೆಲ್ಲವನ್ನು ಪೂರೈಸಿದಿರಿ ಅಂತೀನಿ. ಆದ್ರೆ ವಿಸ್ತಾರ ಆಗ್ತದೆ ಮೈಸೂರು ನಗರ. ವಿಸ್ತಾರ ಆದಂತ ಈಗ ಬಿಟ್ಟಿರ್ತಕ್ಕಂತ ಎಲ್ಲ ಬೀದಿಗಳನ್ನ ಈ ಅಂಬಾರಿ ಸುತ್ತಲಿ. ಬಹಳ ವಿಶೇಷವಾಗಿ ಈ ಬಾರಿಯ ದಸರಾ ಮಹೋತ್ಸವದ ಎಲ್ಲ ವಿಶೇಷ ಸಂಗತಿಗಳನ್ನ ಮನದಟ್ಟು ಮಾಡ್ಕೊಡ್ಲಿ. ಇಲ್ಲೆಲ್ಲೋ ಸ್ಟುಡಿಯೋ ಮಾಡಿ ಅಲ್ಲೆಲ್ಲೋ ಮಾತನಾಡೋದಕ್ಕಿಂತ ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ, ಸ್ಟುಡಿಯೋನೇ ಮೂವ್ಮೆಂಟ್ ಇಟ್ಕೊಂಡು ಪ್ರತಿ ಬೀದಿ ಪ್ರತಿ ಮನೆಗೆ ತಗೊಂಡೋಗಿ ಅಲ್ಲಿನ ಜನರನ್ನ ಸ್ಟುಡಿಯೋದೊಳಗೆ ಕೂರಿಸಿ ಅವತ್ತಿನ ದಿನದ ವಿಶೇಷದ ಬಗ್ಗೆ ಮಾತನಾಡೋದಿದೆಯಲ್ಲ, ಅದೊಂದು ಪುಣ್ಯದ ಕೆಲಸ ಅಂತ ಭಾವಿಸ್ತೇನೆ. ಇಂತಹ ನಾಡಹಬ್ಬದ ಪುಣ್ಯದ ಕೆಲಸದಲ್ಲಿ ಕನ್ನಡದ ನಂಬರ್ 1 ದಿನಪತ್ರಿಕೆ ಸಹಭಾಗಿತ್ವ ವಹಿಸಿದೆ ಅನ್ನೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ಈ ಅಭಿಯಾನ ಯಶಸ್ಸಾಗ್ಲಿ, ನಿರಂತರವಾಗಿರ್ಲಿ. ಈ 1224 ಆಗ್ಲಿ, 200 ಆಗ್ಲಿ ಅಂತ ಹೇಳಿ ಆಶಿಸಿ ನಾನು ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ಇನ್ನು ಭವಿಷ್ಯದಲ್ಲೂ ಕೂಡ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಂಡಿಯನ್ಸ್ ನ್ಯೂಸ್ ಕಡೆಯಿಂದ ನಮ್ಮ ಜೊತೆಲಿ ಮಿಸ್ಟರ್ ವೀರೇಶ್ ಅವರು ಇದ್ದಾರೆ. ಸೊ ಕಳೆದ ಕೆಲವು ಇವೆಂಟ್ ಗಳಿಂದ ನಮ್ಮ ಜೊತೆನಲ್ಲಿ ಅವರು ಕೂಡ ಸಹಭಾಗಿತ್ವವನ್ನ ಮಾಡಿದ್ದಾರೆ. ಸರ್ ನಿಮ್ಮ ಒಂದು ಮಾತು. ಎಲ್ರಿಗೂ ಮೊದಲಿಗೆ ನಮಸ್ಕಾರ. ರಾಜ್ಯವಾರು ಸುದ್ದಿಗಳನ್ನ ಪ್ರಾದೇಶಿಕವಾಗಿ ತರಲಿಕ್ಕೆ ಸಾಕಷ್ಟು ಅವಕಾಶಗಳು ಇದ್ದಾಗ್ಯೂ ಕೂಡ ಇಂತಹ ಆಕಾಶವಾಣಿಯ ಮೂಲಕವಾಗಿ ಅಥವಾ 93.5 ರೆಡ್ ಎಫ್ ಎಂ ಏನು ಕಾರ್ಯ ನಡೆಸ್ತಾ ಇದೆಯೋ ಆ ಕಾರ್ಯಕ್ಕೆ ಇಂಡಿಯನ್ಸ್ ನ್ಯೂಸ್ ಸತತವಾಗಿ ಬೆಂಬಲವನ್ನ ಕೊಡ್ತಾ ಇರುತ್ತೆ, ಇನ್ನು ಮುಂದೆಯೂ ಕೊಡುತ್ತೆ. ಅದ್ರ ಜೊತೆಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಚಿನ್ನದ ಅಂಬಾರಿಯನ್ನ ನೋಡಿ ಹಾಗೆ ರೆಡ್ ಅಂಬಾರಿಯನ್ನ ಕೇಳಿ, ಎರಡನ್ನೂ ಕೂಡ ಮಾಡಬೇಕಾಗ್ತದೆ. ಈ ಇವೆಂಟ್ ನೊಟ್ಟಿಗೆ ಇಂಡಿಯನ್ಸ್ ನ್ಯೂಸ್ ಕೂಡ ಜನಸಾಮಾನ್ಯರ ದಸರಾ ಹೇಗಿರುತ್ತೆ, ಒಂದು ಕಡೆ ಸರ್ಕಾರದ ದಸರಾ ಅಥವಾ ಆಡಳಿತಾತ್ಮಕ ದಸರಾ ಒಂದು ಕಡೆ ಆದ್ರೆ ಜನಸಾಮಾನ್ಯರ ದಸರಾ ಹೇಗಿರ್ತದೆ ಅನ್ನುವಂತಹದ್ದನ್ನ 93.5 ರೆಡ್ ಎಫ್ ಎಂ ಜೊತೆ ಇಂಡಿಯನ್ಸ್ ನ್ಯೂಸ್ ಕೂಡ
ನಿಮ್ ಜೊತೆ ಇರುತ್ತೆ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದ್ದೀರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಈಡನ್ಸ್ ನ್ಯೂಸ್ಗೂ ಕೂಡ ಇಂತಹದ್ದೊಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೋಪ್ ಇನ್ ಫ್ಯೂಚರ್ ಅಲ್ಲೂ ಕೂಡ ನಾವು ಜೊತೆಲಿರ್ತೀವಿ ಅಂತ ಹೇಳಿ. ಅಂಡ್ ಪಾರ್ವತಿ ಈ ಒಂದು ಸಿನಿಮಾದ ನಾಯಕ ನಾಯಕಿ ಅಂತ ಆಗ್ಲೇ ನಾನು ಹೇಳಿದೆ. ಸೊ ಈಗ ಈ ಒಂದು ಸಿನಿಮಾದ ಕುರಿತು ಒಂದ್ ಎರಡನ್ನು ಮಾತಾಡ್ಬೇಕು. ಸೊ ಹೇಗಿದೆ ಸಿನಿಮಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಮತ್ತೆ ಬಂದು? ಮೊದಲನೇದಾಗಿ ಮತ್ತೊಮ್ಮೆ ನಮಸ್ಕಾರ ಎಲ್ರಿಗೂ. ನಾನು ಅವಾಗ್ಲೇ ಹೇಳಿದಾಗೆ ಮೈಸೂರು ತುಂಬಾನೇ ಸ್ಪೆಷಲ್. ದಸರಾ ಅಂತ ಬಂದಾಗ ಇಡೀ ದೇಶನೇ, ಇಡೀ ಎಲ್ಲ ದೇಶನು ತಿರುಗಿ ನೋಡೋ ಅಂತ ಒಂದು ಕೆಲ್ಸನ ನಮ್ಮ ದಸರಾ ಒಂದು ಹಬ್ಬ ಆಚರಣೆ ಮಾಡುತ್ತೆ ಯಾವಾಗ್ಲೂನು. ಸೊ ನನಗೆ ದಸರಾ ಟೈಮ್ ಅಲ್ಲಿ ಮೈಸೂರಿಗೆ ಬರೋದು, ಇಲ್ಲಿ ಆಚರಣೆಗಳು ವಿಚಾರಣೆಗಳು ಎಲ್ಲಾನು ನೋಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ವಾತಾವರಣನೇ ಎಲ್ರಿಗೂ ತುಂಬಾ ಇಷ್ಟವಾಗುವಂತದ್ದು. ಸೊ ಇಂತ ಒಂದು ಪುಣ್ಯ ಪ್ಲೇಸ್ ಅಂತ ಹೇಳ್ಬೋದು, ಹೆರಿಟೇಜ್ ಪ್ಲೇಸ್ ನ ನಾವು ಎಲ್ರು ವಿಟ್ನೆಸ್ ಮಾಡ್ತೀವಿ ಎಷ್ಟೊಂದು ದಿನಗಳ ಕಾಲ. ಸೊ ಅದ್ರ ಜೊತೆಗೆ ಈ ವರ್ಷ ನಮ್ಮ ರೆಡ್ ಅಂಬಾರಿ ಮೂಲಕ ಪ್ರತಿ ಮನೆ ಮನೆಗೂ ತುಂಬಾನೇ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಂತ ಎಂಟರ್ಟೈನ್ಮೆಂಟ್ ಎಲ್ಲಾನು ಕೊಡ್ತಾ ಸತತ 12 ವರ್ಷಗಳಿಂದ ಈ ಕೆಲಸನ ಮಾಡ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಇದೇ ರೀತಿ ಸಕ್ಸಸ್ ಯಾವಾಗ್ಲೂ ಕಂಟಿನ್ಯೂ ಆಗ್ಲಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ, ಇವರ ಮೇಲೆ, ಎಲ್ಲರ ಮೇಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಅಂಡ್ ನಮ್ಮ ಮೂವಿ ತಂಡದ ಬಗ್ಗೆ ನಾನು ಹೇಳ್ಬೇಕು ಅಂತ ಅಂದ್ರೆ, 2 ವರ್ಷದ ಒಂದು ಜರ್ನಿ ಇವತ್ತು ನಮ್ಗೆ ಇಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋದಿಕ್ಕೆ, ಈ ವಿಷಯನ ಹಂಚ್ಕೊಳ್ಳೋದಿಕ್ಕೆ ನಮ್ಗೆ ಅವಕಾಶ ಸಿಕ್ತು. ಸೊ ನಮ್ಮ ಇಡೀ ತಂಡ ಅಂದ್ರೆ ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತೆ ನಮ್ಮ ಟೀಮ್ ಮೇಟ್ ಮತ್ತೆ ನಮ್ಮ ಕ್ಯಾಮ್ರಾಮನ್ ಎಲ್ರು ಕೂಡ ಬಂದಿದೀವಿ. ಯಾಕೆ ಅಂತಂದ್ರೆ ಒಂದು ಒಳ್ಳೆ ಸಿನಿಮಾ ಕಥೆನ ಇಟ್ಕೊಂಡು ಒಂದು ಜರ್ನಿ ಸಬ್ಜೆಕ್ಟ್ ನ ನಾವು ಇಟ್ಕೊಂಡು ಈ ಸಿನಿಮಾನ ಮಾಡಿದೀವಿ. ಸೊ ತುಂಬಾ ಚೆನ್ನಾಗ್ ಬಂದಿದೆ. ಸೊ ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ಸೊ ಇದೆಲ್ಲ ನಿಮ್ಮ ಕೆಲ್ಸ. ಸೊ ನೀವೆಲ್ರು ನಮ್ಗ್ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಕನ್ನಡ ಖಂಡಿತವಾಗ್ಲೂ ಬೆಳೆದಿವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನ ಕೇಳ್ಕೊಂಡ್ ಬಂದಿದೀವಿ. ಅಂಡ್ ಆಲ್ಸೋ ಈ ಹಬ್ಬದ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದನೂ ನಮ್ಗೆ ಬೇಕು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪ್ರತಿಯೊಬ್ರ ಮೇಲೂ ಇರ್ಲಿ. ಅಂಡ್ ನಿಮ್ಮೆಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಪ್ಲೀಸ್ ಸಪೋರ್ಟ್ ನಮ್ಮ ಸಿನಿಮಾನ. ಹಾಗೆ ನಮ್ಮ ರೆಡ್ FM ತಂಡ, ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಆಯೋಜಕರು ಮತ್ತೆ ಅವ್ರು ಮಾಡ್ತಿರೋ ಎಲ್ಲಾ ಕೆಲಸಗಳು ಸಕ್ಸಸ್ ಆಗ್ಲಿ ಅಂತ ಪ್ಲೀಸ್ ಬ್ಲೆಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ದೀಪಿಕಾ ಅವರೇ. ನಮ್ಮ ಕಡೆಯಿಂದ ಕೂಡ ನಿಮ್ಮ ಈ ಒಂದು ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ಇಲ್ಲಿ ಸ್ಟೇಜ್ ಹೋಗಿದ ತಕ್ಷಣ ಆಮೇಲೆ ಇಂಟರ್ವ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ಸೊ ಮತ್ತೊಮ್ಮೆ ಎಲ್ಲ ನಮ್ಮ ಸ್ಪಾನ್ಸರ್ಸ್ ಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇವತ್ತಿನಿಂದ 12ನೇ ತಾರೀಕು 11ನೇ ತಾರೀಕುವರೆಗೂ ನಮ್ಮ ಒಂದು ರೆಡ್ ಅಂಬಾರಿ ಮೈಸೂರಿನ ಎಲ್ಲಾ ಕಡೆ ಸುತ್ತಾಡ್ತಾ ಇರುತ್ತೆ, ಎಲ್ಲ ಮಾಹಿತಿಯನ್ನ ಕೊಡ್ತಾ ಇರುತ್ತೆ. ಅಂಡ್ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪಾರ್ವತಿ ತಂಡದ ನಮ್ಮ ನಾಯಕಿ ದೀಪಿಕಾ ದಾಸ್ ಅವರಿಗೆ ನಮ್ಮ RJ ರಶ್ಮಿ ಅವರು ಈ ಒಂದು ಸ್ಯಾಪ್ಲಿಂಗ್ ಅನ್ನ ಕೊಡೋದ್ರ ಮೂಲಕ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮ್ಯೂಸಿಕ್ ಬರ್ಲಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪೂನಂ ಸರ್ನಾಯಕ್ ಅವರು. ಇವರಿಗೆ ನಮ್ಮ RJ ಮಾಧುರಿ ಅವರು ಈ ಒಂದು ಸ್ಯಾಪ್ಲಿಂಗ್ ಅನ್ನ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ರೆಡ್ ಅಂಬಾರಿ ಸೀಸನ್ 12 ಕಾರ್ಯಕ್ರಮ ನೇರ ಪ್ರಸಾರವನ್ನ ಕೂಡ ನೋಡ್ತಾ ಇರ್ಬೋದು ನೀವು. ಏನು ರೆಡ್ ಅಂಬಾರಿ ಸೀಸನ್ 12ಗೆ ಸ್ಪಾನ್ಸರ್ ಮಾಡಿದ್ದಾರೆ, ಅವರ ಎಲ್ಲಾ ಮುಖ್ಯಸ್ಥರು ಕೂಡ ಅಲ್ಲಿ ಇರುವಂತದ್ದು. ಎಲ್ಲರೂ ಕೂಡ ಮಾತನಾಡಿದ್ರು, ರೆಡ್ ಅಂಬಾರಿಯ ಬಗ್ಗೆ ಬಹಳಷ್ಟು ಹೆಮ್ಮೆಯ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ಅಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇರುವಂತದ್ದು. ಇನ್ನು ಏನು ಕಾರ್ಯಕ್ರಮಕ್ಕೆ ನಾನು ಆಗ್ಲೇ ಹೇಳ್ತಾ ನಟಿ ದೀಪಿಕಾ ದಾಸ್ ಕೂಡ ಬಂದಿರುವಂತದ್ದು, ಅಂದ್ರೆ ಒಂದು ಮೂವಿಯ ತಂಡ ಕೂಡ ಅಲ್ಲಿ ಬಂದಿರುವಂತದ್ದು. ಈಗಾಗ್ಲೇ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಕ್ಕಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಏನು ಅಲ್ಲಿ ಸ್ಪಾನ್ಸರ್ನ ಮುಖ್ಯಸ್ಥರು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಅದೇ ರೀತಿಯಲ್ಲಿ ನಮ್ಮ ಐಡೆನ್ಸ್ ವಾಹಿನಿಯ ಮುಖ್ಯಸ್ಥರಾಗುವಂತ ವೀರೇಶ್ ವೀರಪ್ಪ ಅವರು ಕೂಡ ಅಲ್ಲಿಗೆ ತೆರಳಿರುವಂತದ್ದು. ಈಗಷ್ಟೇ ಅವರು ಮಾತನಾಡ್ತಾ ಹೇಳ್ತಾ ಇದ್ರು,
ಒಂದು ಚಿನ್ನದ ಅಂಬಾರಿಯನ್ನ ಕಣ್ಣಾರೆ ನೋಡ್ಬೇಕು, ರೆಡ್ ಅಂಬಾರಿಯನ್ನ ಕಿವಿಯಾರೆ ಕೇಳ್ಬೇಕು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅಂತಲ್ಲ, ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಏಡೆನ್ಸ್ ವಾಹಿನಿಯ ಸಪೋರ್ಟ್ ಯಾವಾಗ್ಲೂ ಕೂಡ ಇದೇ ರೀತಿ ಆಗಿರುತ್ತೆ. ಅವ್ರು ಹೇಳ್ದಾಗೆ ಹೌದು, ಅಂದ್ರೆ ಅಂಬಾರಿಯನ್ನ ನೋಡಿ ಕಣ್ ತುಂಬಿಸ್ಕೊಳ್ಬೇಕು, ರೆಡ್ ಅಂಬಾರಿಯನ್ನ ಕೇಳಿ ಕಿವಿ ತಂಪನ್ನ ಮಾಡ್ಕೋಬೇಕು. ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ರೆಡ್ ಅಂಬಾರಿ ಕಾರ್ಯಕ್ರಮವನ್ನ ಕೂಡ ರೆಡ್ FM 93.5 ಅವರು ಮಾಡ್ತಾ ಇರುವಂತದ್ದು. ಏಡೆನ್ಸ್ ವಾಹಿನಿಯ ಭಾಗಿತ್ವದಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇರುವಂತದ್ದು. ಇನ್ನು ಬಹಳಷ್ಟು ಗಣ್ಯರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಮೈಸೂರಿನ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ರು, ಮೈಸೂರಿನ ಹೆಮ್ಮೆಯ ಬಗ್ಗೆ ಕೂಡ ಹೇಳ್ತಾ ಇದ್ರು. ಇನ್ನು ಬಹಳಷ್ಟು ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಈ ಕಾರ್ಯಕ್ರಮದ ಬಗ್ಗೆ. ಅದೇ ಎಲ್ರು ಕೂಡ ಮಾತನಾಡ್ತಾ ಇದ್ರು. ಈಗ ವೇದಿಕೆ ಕಾರ್ಯಕ್ರಮ ಏನು ಕೂಡ ಮುಕ್ತಾಯ ಆಗ್ತಾ ಇರುವಂತದ್ದು. ಬಂದಂತ ಗಣ್ಯರಿಗೆ ಈಗ ಆಲ್ರೆಡಿ ಏನು ಒಂದು ಚಿಕ್ಕ ಕಾಣಿಕೆಯನ್ನು ಕೂಡ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಬ್ಯೂರೋ ಚೀಫ್ ಮೈಸೂರು ಇವರಿಗೆ ನಮ್ಮ ರೆಡ್ ಎಫ್ಎಂ ನ ಮಂಜುನಾಥ್ ರವರು ಈ ಒಂದು ಸ್ಯಾಪ್ಲಿಂಗ್ ನ ನೀಡುವುದರ ಮೂಲಕ ಧನ್ಯವಾದ ಅರ್ಪಿಸಬೇಕು. ಹಾಗೆ ಈ ಒಂದು ಟೆಲಿವಿಷನ್ ಪಾರ್ಟ್ನರ್ ಆಗಿರುವಂತಹ ಏಡೆನ್ಸ್ ನ್ಯೂಸ್ ಕಡೆಯಿಂದ ನಮ್ಮ ಜೊತೆಲಿದ್ದಾರೆ ಮಿಸ್ಟರ್ ವೀರೇಶ್ ಅವರು. ಇವರಿಗೆ ನಮ್ಮ ರೆಡ್ ಎಫ್ಎಂ ನ ಸೌಂಡ್ ಇಂಜಿನಿಯರ್ ಆಗಿರುವಂತಹ ಜೇಮ್ಸ್ ರವರು ಈ ಒಂದು ಸ್ಯಾಪ್ಲಿಂಗ್ ನ ನೀಡುವುದರ ಮೂಲಕ ಧನ್ಯವಾದ ಅರ್ಪಿಸಬೇಕು ಅಂತ ತಿಳ್ಕೊಳ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಮ್ಮ ಒಂದು ವೆಹಿಕಲ್ ರೆಡಿ ಆಗ್ಬೇಕು, ಈ ಒಂದು ಸ್ಟೇಜ್ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಅನ್ನ ಮಾಡುವಂತದ್ದು ಚಿರಾಗ್ ಆಡ್ಸ್ ವತಿಯಿಂದ. ಸೊ ಚಿರಾಗ್ ಆಡ್ಸ್ ನ MD ಆಗಿರುವಂತಹ ನಮ್ಮ ವಿವೇಕ್ ಅವರು ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ ವಿವೇಕ್ ಅವರಿಗೆ ನಮ್ಮ ರೆಡ್ ಎಫ್ಎಂ ನ ಟೆಕ್ನಿಕಲ್ ಟೀಮ್ ನ ಸಂದೇಶ್ ಅವರು ಈ ಒಂದು ಸ್ಯಾಪ್ಲಿಂಗ್ ನ ನೀಡಿ ಧನ್ಯವಾದನ ಅರ್ಪಿಸಬೇಕು ಅಂತ ಕೇಳಿಬಿಡ್ತೀನಿ. ಹಾಗೆ ನಮ್ಮ ಡಾನ್ಸಿಂಗ್ ತಂಡದ ಬೆಳಕು ಕಲಾ ಕುಟೀರ ತಂಡದ ಗುರು ಆಗಿರುವಂತಹ ಶ್ರೀಮತಿ ಇಂದುಶ್ರೀ ಅವರು ನಮ್ಮ ಜೊತೆಗಳಿದ್ದಾರೆ. ಇವರಿಗೆ ನಮ್ಮ ರೆಡ್ ಎಫ್ಎಂ ನ ಟೆಕ್ನಿಕಲ್ ತಂಡದ ಮಂಜುನಾಥ್ ರವರು ಈ ಒಂದು ಸ್ಯಾಪ್ಲಿಂಗ್ ನ ನೀಡುವುದರ ಮೂಲಕ ಅವರಿಗೆ ಧನ್ಯವಾದ ಅರ್ಪಿಸಬೇಕು. ಒಂದು ಅದ್ಭುತವಾದ ಓಕೆ. ಸೊ ಎಷ್ಟೋ ತನಕ ಒಂದು ಸ್ಟೇಜ್ ನಲ್ಲಿ ಮಾತುಗಳಾಯ್ತು ಅಂಡ್ ನಮ್ಮ ಎಲ್ಲಾ ಸ್ಪಾನ್ಸರ್ಸ್ ಗಳು ಎಲ್ರಿಗೂ ಶುಭಾಶಯನ ಕೋರಿದ್ದಾರೆ. ನಮ್ಮ ರೆಡ್ ಅಂಬಾರಿಗೂ ಕೂಡ ಶುಭಾಶಯನ ಕೋರಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮೆಲ್ರಿಗೂ ಕೂಡ ನಮ್ಮ ಜೊತೆನಲ್ಲಿ ಇದ್ದೀರಿ. ಸೊ ನೀವೇನು ನಮ್ಗೆ ನಂಬಿಕೆನಲ್ಲಿ ನಮ್ ಜೊತೆನಲ್ಲಿ ಅಸೋಸಿಯೇಟ್ ಆಗಿದ್ದೀರಿ, ಆ ಒಂದು ಕಾರ್ಯವನ್ನ ಸಫಲವಾಗಿ ಸಕ್ಸಸ್ಫುಲ್ ಆಗಿ 9 ದಿನಗಳ ಕಾಲ ನಮ್ಮ ರೆಡ್ ಅಂಬಾರಿ ಥ್ರೂ ನಾವು ಮಾಡ್ತೀವಿ ಅಂತ ರೆಡ್ ಎಫ್ಎಂ ಕಡೆಯಿಂದ ಪ್ರಾಮಿಸ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಗೆ. ಅಂಡ್ ನಿಮಗೂ ಇದೇ ರೀತಿಯಲ್ಲಿ ನಮ್ಮ ರೆಡ್ ಎಫ್ಎಂ ಇಂದ ಸಪೋರ್ಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಮೂವಿ ತಂಡಕ್ಕೂ ಕೂಡ ಆಲ್ ದಿ ಬೆಸ್ಟ್. ಅಂಡ್ ನಮ್ಮ ವೆಹಿಕಲ್ ನ ಫ್ಲಾಗ್ ಆಫ್ ಮಾಡೋಣ, ಎಲ್ಲರೂ ಕೂಡ ವೆಹಿಕಲ್ ಹತ್ರ ಬರಬೇಕು. ಸೊ ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಒಂದು ಸ್ಪಾನ್ಸರ್ಸ್ ಅಂಡ್ ನಮ್ಮ ಗೆಸ್ಟ್ ಗಳಿಗೆ ಬರ್ಲಿ, ಡೊಳ್ಳು ಶಬ್ದ.
Alright? ಈಗ ಯಾವ್ದು ಭೂಮಿಕಾ ಒಂದು ರೆಡಿ 3, 2, 1 go. ಗೊತ್ತಿರ್ಬೋದು ಸೂಪರ್ ಹಿಟ್ಸ್ 93 ಬೆಳಚುಂಚೇರಿ ಸೂಪರ್ ಹಿಟ್ಸ್ ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಲ್ರೆಡಿ ನಾಡ ಹಬ್ಬಕ್ಕೆ ಸಜ್ಜಾಗಿರುವಂತದ್ದು ಎಲ್ಲಾ ತಯಾರಿಗಳು ನಡೀತಾ ಇದೆ. ಸೊ ಈ ಒಂದು ಪ್ರತಿ ವರ್ಷವೂ ಕೂಡ ಮೈಸೂರಿನ ದಸರಾಕ್ಕೆ ಸ್ಪೆಷಲ್ ಆಗಿ ರೆಡ್ FM 93.5 ಅವರು ಒಂದು ರೆಡ್ ಅಂಬಾರಿ ಎಂಬ ಕಾರ್ಯಕ್ರಮವನ್ನ ಕೂಡ ಮಾಡ್ತಾರೆ. ಆ ಕಾರ್ಯಕ್ರಮ ಏನು ಈ ಬಾರಿ ಆ ಕಾರ್ಯಕ್ರಮದ ಉದ್ಘಾಟನೆ ಈಗಷ್ಟೇ ಆಯ್ತು. ಇನ್ನು ಏನು ಆ ಕಾರ್ಯಕ್ರಮಕ್ಕೆ ಅಸೋಸಿಯೇಟ್ಸ್ ಆಗಿರ್ಬೋದು, ಸ್ಪಾನ್ಸರ್ಗಳಾಗಿರ್ಬೋದು, ಅವರೆಲ್ಲ ಮಾಲೀಕರಿಂದ ಈಗ ಏನು ಒಂದು ರೆಡ್ ಅಂಬಾರಿಯ ವಾಹನ ಇತ್ತು ಅದಕ್ಕೆ ಚಾಲನೆ ಕೂಡ ಈಗ ಆಲ್ರೆಡಿ ಕೊಡ್ಲಾಯ್ತು. ಇನ್ನು ಕಾರ್ಯಕ್ರಮಕ್ಕೆ ಕಿರುತೆರೆ ನಟಿ ದೀಪಿಕಾ ದಾಸ್ ಅವರು ಕೂಡ ಬಂದಿರುವಂತದ್ದು. ಈಗ ಆಲ್ರೆಡಿ ಮೈಸೂರಿನ DC ಆಗಿರುವಂತ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಅಲ್ಲಿಗೆ ಬಂದಿದ್ರು. ಅವರು ಬಂದು ಉದ್ಘಾಟನೆಯನ್ನ ಕೂಡ ಮಾಡಿದ್ರು. ಇನ್ನು ಏನು ಅಲ್ಲಿ ಗಣ್ಯರು ನೆರೆತಿದ್ರು, ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ರಿ. ಅಂದ್ರೆ ರೆಡ್ ಅಂಬಾರಿ ಅನ್ನುವಂಥದ್ದು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಕೂಡ ಆಗಿರುತ್ತೆ. ಯಾಕಂತ ಹೇಳಿದ್ರೆ 1 ವರ್ಷ 2 ವರ್ಷ ಎಲ್ಲ ಸತತವಾಗಿ 11 ವರ್ಷ ಮಾಡ್ಕೊ ಬಂದಿದ್ದಾರೆ. ಈ ವರ್ಷ 12ನೇ ವರ್ಷಕ್ಕೆ ಅಂದ್ರೆ ಸೀಸನ್ 12 ಆಗಿರುವಂತದ್ದು. ಸೊ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಈ ವರ್ಷದ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಏಡೆನ್ಸ್ ವಾಹಿನಿಯ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಇನ್ನು ನಮ್ಮ ಚಾನೆಲ್ ನ ಹೆಡ್ ಆದಂತ ವೀರೇಶ್ ವೀರಪ್ಪ ಅವರು ಕೂಡ ಅಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಏನು ರೆಡ್ FM ಇದೆ ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ನಾವ್ ಯಾವತ್ತೂ ಕೂಡ ಸಪೋರ್ಟ್ ಆಗಿ ನಿಲ್ತೀವಿ. ಈ ರೀತಿಯಾಗಿ ಒಂದು ಅದ್ಭುತ ಕಾರ್ಯಕ್ರಮಗಳು ಕೂಡ ಮೂಡಿ ಬರ್ಬೇಕು. ನೀವು ಯಾವಾಗ್ಲೂ ಕೂಡ ಏನು ಚಿನ್ನದ ಅಂಬಾರಿಯನ್ನ ಕಣ್ಣಿಂದ ನೋಡಿ ಅದನ್ನ ಸವಿಯಿರಿ ಮತ್ತು ರೆಡ್ ಅಂಬಾರಿಯನ್ನ ಕಿವಿಯಿಂದ ಕೇಳಿ ತಂಪಾಗಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ರೆಡ್ ಅಂಬಾರಿ ಅಂತ ಹೇಳಿದ್ರೆ ಅದೊಂದು ಮುಕ್ತ ವೇದಿಕೆ ಕೂಡ ಆಗಿರುತ್ತೆ. ಪ್ರತಿಯೊಂದು ಏರಿಯಾಗಳಿಗೂ ಕೂಡ ರೆಡ್ ಅಂಬಾರಿ ಹೋಗುವಂಥದ್ದು ಮತ್ತು ಆ ರೆಡ್ ಅಂಬಾರಿಯಲ್ಲಿ ನಿಮಗೆ ಏನೇ ಒಂದಿದ್ರು ಕೂಡ ಮುಕ್ತವಾಗಿ ಹಂಚ್ಕೊಳ್ಬಹುದು. ಒಂದು ಮುಕ್ತ ವೇದಿಕೆ ಕೂಡ ಆಗಿರುತ್ತೆ. ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಒಂದು ರೆಡ್ FM ಅವರು ಈ ರೀತಿಯಾಗಿ ಒಂದು ಒಳ್ಳೆ ಕಾರ್ಯವನ್ನ ಪ್ರತಿ ವರ್ಷವೂ ಕೂಡ ಮಾಡ್ಕೊಳ್ತಾ ಬರ್ತಾನೆ ಇದ್ದಾರೆ. ಏನು ಕಾರ್ಯವನ್ನ ಕೂಡ ಇಷ್ಟೊತ್ತು ನೋಡ್ತಾ ಇದ್ರೆ ಅಲ್ಲಿ ಯಾವ ರೀತಿಯಾಗೆಲ್ಲ ವೇದಿಕೆ ಕಾರ್ಯಕ್ರಮಗಳು ಆಗ್ತಾ ಇತ್ತು ಮತ್ತು ಯಾವ ರೀತಿಯಾಗೆಲ್ಲ ಚಾಲನೆ ಕೊಡ್ತು ಅಂತ. ಈಗ ಆಲ್ರೆಡಿ ರೆಡ್ ಅಂಬಾರಿ ಕೂಡ ರೆಡಿ ಆಗಿರುವಂತದ್ದು. ಇನ್ನು 3ನೇ ತಾರೀಕಿನಿಂದ ಹೊರಡಲಿದೆ ರೆಡ್ ಅಂಬಾರಿ. 3ರಿಂದ 11ವರೆಗೂ ಕೂಡ ರೆಡ್ ಅಂಬಾರಿ ಇರುತ್ತೆ.
ಸೊ ನಾನು ಆಗ್ಲೇ ಹೇಳ್ದಾಗ ಏನು ರೆಡ್ ಅಂಬಾರಿ ಇರುತ್ತೆ, ಅದು ಪ್ರತಿ ಏರಿಯಾಗಳಿಗೂ ಕೂಡ ಹೋಗುತ್ತೆ. ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತಾನೆ ಕೂಡ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಬಹಳಷ್ಟು ಒಂದು ಅದ್ಭುತ ಕಾರ್ಯಕ್ರಮ ಕೂಡ ಇದಾಗಿರುವಂತದ್ದು. ಸೊ ನಿಮ್ಮ ಬಳಿ ಬಂದಾಗ್ಲೂ ಕೂಡ ರೆಡ್ ಅಂಬಾರಿಯನ್ನ ಮಿಸ್ ಮಾಡ್ಬೇಡಿ. ಈಗ ಆಲ್ರೆಡಿ ಏನು ಗಣ್ಯರಿಂದ ಅದಕ್ಕೆ ಚಾಲನೆ ಕೂಡ ಸಿಕ್ಕಾಗಿದೆ. ಸೀಸನ್ 12 ಕಾರ್ಯಕ್ರಮ ಕೂಡ ಇದಾಗಿರುವಂತದ್ದು. Super Hits 93.5 Red FM Kelly. Super. Thank you, Buddha. Thank you so much. Thank you so much. ಇನ್ನೊಂದ್ಸರಿ ಹೇಳಕ್ ರೆಡಿನಾ ನೀವು? ಎಲ್ಲ ರೆಕಾರ್ಡ್ ಆಗುತ್ತಂತೆ, ರೆಕಾರ್ಡ್ ಮಾಡ್ಬಿಡಿ, ಎಲ್ಲದೆಲ್ಲ ಹಾಕ್ತಾರಂತೆ ನಿಮ್ಮ ಟಿವಿನಲ್ಲಿ, ನಿಮ್ದೇ ಎಲ್ಲ ಇವತ್ತು. ಓಕೆನಾ? ರೆಡಿ? Super Hits 93.5 Red FM Kelly. Super. Okay, ಇನ್ನೊಂದು ಪರ್ಫಾರ್ಮೆನ್ಸ್ ಇದೆ ಅಂತ ಕೇಳ್ಪಟ್ಟೆ. ಸೊ ಯಾರ್ದು ಪರ್ಫಾರ್ಮೆನ್ಸ್ ಇದೆ ಸ್ಟೇಜ್ ಹೇಳಿರುಡಿ. ಓಕೆನಾ? ಉಳಿದವರೆಲ್ಲ ಕೆಳಗಿರಿ ಬಿಡ. ದಯವಿಟ್ಟು ನಮ್ಮ ರೆಡ್ ಎಫ್ ಎಂ ಟೀಮ್ ಇಲ್ಲೇ ಇರ್ಬೇಕು ಅಂತ ಕೇಳ್ಕೊತೀನಿ. ರೆಡ್ ಬಾರಿ ಸೀಸನ್ 12 ಕಾರ್ಯಕ್ರಮಕ್ಕೆ ಈಗ ಆಲ್ರೆಡಿ ಚಾಲನೆ ಕೂಡ ಇರುವಂತದ್ದು. ಇನ್ನು ಮಕ್ಕಳು ಭರತನಾಟ್ಯ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಉದ್ಘಾಟನೆಯ ನೃತ್ಯವನ್ನ ಕೂಡ ಮಾಡಿದ್ರು. ಇನ್ನು ಕೆಲವೇ ದಿನಗಳು ಕೂಡ ಬಾಕಿ ಇರುವಂತದ್ದು ಮೈಸೂರು ದಸರಾಕ್ಕೆ. ಈಗ ಆಲ್ರೆಡಿ ಮೈಸೂರು ಎಲ್ಲೆಡೆ ಒಂದು ತಯಾರಿ ಕೂಡ ನಡೀತಾ ಇರುವಂತದ್ದು. ಇನ್ನು ದಸರಾ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ರೆಡ್ FM 93.5 ಅವರ ಕಡೆಯಿಂದ ರೆಡ್ ಅಂಬಾರಿ ಎಂಬ ಕಾರ್ಯಕ್ರಮವನ್ನ ಕೂಡ ಮಾಡ್ತಾರೆ. ಇದೊಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಗಣೇಶ ಹಬ್ಬದ ಸಮಯದಲ್ಲಿ ಪ್ರತಿ ವರ್ಷವೂ ಕೂಡ ಗಣೇಶ ಬಂದ ಹೆಲ್ಮೆಟ್ ಎಂಬ ಒಂದು ಸಾಮಾಜಿಕ ಕಳಕಳಿಯ ಅಭಿಯಾನವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ದಸರಾ ಸ್ಪೆಷಲ್ ಎನ್ನುವಂತೆ ರೆಡ್ ಅಂಬಾರಿ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡಿರುವಂತದ್ದು. ಇನ್ನು ರೆಡ್ ಅಂಬಾರಿ 3ನೇ ತಾರೀಕಿನಿಂದ 11ನೇ ತಾರೀಕಿವರೆಗೂ ಕೂಡ ಬೀದಿಗಳಲ್ಲಿ ಸಂಚಾರವನ್ನ ಮಾಡ್ತಿದೆ. ಒಂದು ಏಡೆನ್ಸ್ ವಾಹಿನಿಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ಆರ್ಚಿಗಳ ಜೊತೆ ಹಂಚ್ಕೊಳ್ಬಹುದು. ಏನೇ ಒಂದು ಅಭಿಪ್ರಾಯ ಇರ್ಬೋದು ಮೈಸೂರಿನ ಬಗ್ಗೆ, ಮೈಸೂರಿನ ದಸರಾ ಬಗ್ಗೆ, ಅಥವಾ ಯಾವುದೇ ವಿಚಾರದ ಬಗ್ಗೆ ಕೂಡ ಅಲ್ಲಿ ಒಂದು ಹಂಚ್ಕೊಳ್ಳುವಂತ ಒಂದು ಅವಕಾಶ ಸಿಗುತ್ತೆ. ಇನ್ನು ನಾವು ಏನು 12ನೇ ತಾರೀಕು ಚಿನ್ನದ ಅಂಬಾರಿಯನ್ನ ನೋಡ್ತೀವಿ, ಅಲ್ಲಿಯವರೆಗೂ ಕೂಡ ರೆಡ್ ಅಂಬಾರಿಯನ್ನ ಇಡೀ ಮೈಸೂರಾದ್ಯಂತ ನಾವು ಕೂಡ ನೋಡಲು ಸಿಗುತ್ತೆ. ಇನ್ನು ಏನು ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಏನು ಒಂದು ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಅಲ್ಲಿ ನಡೆದಿರುವಂತದ್ದು. ಇನ್ನು ರೆಡ್ ಅಂಬಾರಿಯ ವಾಹನಕ್ಕೆ ಈಗ ಆಲ್ರೆಡಿ ಕಿರುತೆರೆಯ ಒಂದು ಖ್ಯಾತಿಯನ್ನ ಪಡೆದಿರುವಂತದ್ದು ಮತ್ತು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲೂ ಕೂಡ ಅಭಿನಯವನ್ನ ಮಾಡ್ತಾ ಇದ್ದಾರೆ. ದೀಪಿಕಾ ದಾಸ್ ಅವರು ಕೂಡ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಮೈಸೂರಿನ DC ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಅಂದ್ರೆ ಈ ಬಾರಿಯ ಏನು ಯುವ ದಸರಾವನ್ನ ಒತ್ತಿನಳ್ಳಿಯಲ್ಲಿ ನಡೆಸ್ತಾ ಇದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಅಂದ್ರೆ ದೊಡ್ಡ ದೊಡ್ಡ ಒಂದು ಏನು ಮ್ಯೂಸಿಷಿಯನ್ಸ್ ಗಳು ಬರ್ತಾ ಇರೋ ಒಂದು ಕಾರಣ ಮತ್ತು ಅಲ್ಲಿ ಟ್ರಾಫಿಕ್ ಆಗೋ ಕಾರಣ ಮಹಾರಾಷ್ಟ್ರ ಕಾರ್ಯಕ್ರಮವನ್ನ ಅಲ್ಲಿ ಕೂಡ ಹಮ್ಮಿಕೊಳ್ಳಾದ್ರೆ ಎಲ್ಲರೂ ಬಂದು ಯಶಸ್ವಿಯನ್ನ ಮಾಡ್ಬೇಕು ಅಂತಾನು ಕೂಡ ಕೇಳ್ಕೊಳ್ತಾ ಇದ್ರು. ಇನ್ನು ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯರು ಕೂಡ ಅಲ್ಲಿ ಬಂದಿದ್ರು. ಇನ್ನು ಏನು ಅಸೋಸಿಯೇಟ್ಸ್ ಗಳಾಗಿರ್ಬೋದು ಅಥವಾ
ಸ್ಪಾನ್ಸರ್ಗಳಾಗಿರ್ಬೋದು ಅವರೆಲ್ಲ ಒಂದು ಮಾಲೀಕರು ಕೂಡ ಅಲ್ಲಿ ಬಂದಿದ್ರು. ಇನ್ನು ಅದೇ ರೀತಿಯಾಗಿ ನಮ್ಮ ಇಡೇನ್ಸ್ ವಾಹಿನಿಯ ಹೆಡ್ ಆಗಿರುವಂತ ವೀರೇಶ್ ವೀರಪ್ಪ ಅವರು ಕೂಡ ಅಲ್ಲಿದ್ರು. ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಹೇಳಿದ್ರು. ಅಂದ್ರೆ ನಾಗ್ಲೇ ಹೇಳ್ತಾ ಇದ್ದೆ, ಚಿನ್ನದ ಅಂಬಾರಿಯನ್ನ ನೋಡಿ ಕಣ್ಕೊಳ್ಳಿ ಮತ್ತು ರೆಡ್ ಅಂಬಾರಿಯನ್ನ ಕೇಳಿ ಕಿವಿಯನ್ನ ತಂಪಾಗಿಸ್ಕೊಳ್ಳಿ ಅಂತ. ಈ ರೆಡ್ ಅಂಬಾರಿ ಕಾರ್ಯಕ್ರಮ ಒಂದು ನೇರ ಪ್ರಸಾರ ಕೂಡ ಆಗುತ್ತೆ 93.5 ರೆಡ್ ಎಫ್ ಅಲ್ಲಿ. ನೀವು ದಿನಾ ಕೂಡ ಇದನ್ನ ಕೇಳ್ಬೋದು. ಈ ಒಂದು ವಾಹನಕ್ಕೆ ಅಂದ್ರೆ ಇವತ್ತು ಚಾಲನೆ ಕೂಡ ಸಿಕ್ಕಿರುವಂತದ್ದು. ಇನ್ನು ವಾಹನ ಅಕ್ಟೋಬರ್ 3ರಂದು ಪ್ರಾರಂಭವಾಗುತ್ತೆ. ಪ್ರತಿಯೊಂದು ಏರಿಯಾಗೂ ಕೂಡ ಅಲ್ಲಿ ರೆಡ್ ಅಂಬಾರಿ ಹೋಗುವಂಥದ್ದು, ಶಾಲೆಗಳ ಹತ್ರ ಹೋಗಿರುವಂತದ್ದು ಅಥವಾ ಕೆಲವೊಂದು ಕಾರ್ಯಕ್ರಮಗಳ ಹತ್ರ ರೆಡ್ ಅಂಬಾರಿ ಕೂಡ ಹೋಗುತ್ತೆ. ನೀವು ಕೂಡ ನೋಡ್ಬೋದು ಮೈಸೂರಿನಲ್ಲಿ ಸತತವಾಗಿ 3ರಿಂದ 11ನೇ ತಾರೀಕುವರೆಗೂ ಕೂಡ ರೆಡ್ ಅಂಬಾರಿ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಸೊ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ವೇದಿಕೆಯನ್ನ ಬಳಸ್ಕೊಳ್ಳಿ, ಮುಕ್ತ ವೇದಿಕೆ ಆಗಿರುತ್ತೆ. ನೀವು ಏನೇ ಅನ್ಸಿದ್ರು ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಯಾಕೆ ತಡ, ರೆಡ್ ಅಂಬಾರಿ ಜೊತೆ ನಿಂತು ಮುಕ್ತವಾಗಿ ಹಂಚ್ಕೊಳ್ಳಿ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಮೈಸೂರಿನ ಬೀದಿಗಳಲ್ಲೂ ಕೂಡ ರೆಡ್ ಅಂಬಾರಿ ಸಂಚಾರವನ್ನ ಮಾಡ್ತಿದೆ. ಈಗ ಆಲ್ರೆಡಿ ನಮ್ಮ ಮೈಸೂರಿನ ಜನತೆಗೆ ಬಹಳಷ್ಟು ಜನತೆಗೆ ಗೊತ್ತು ರೆಡ್ ಅಂಬಾರಿ ಅಂದ್ರೆ ಏನು. ಯಾಕೆಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ಮೊದಲನೇ 2ನೇ ವರ್ಷ ಅಲ್ಲ, ಸತತವಾಗಿ 11 ವರ್ಷವನ್ನ ಮಾಡಿದ ನಂತರ ಈಗ 12ನೇ ವರ್ಷಕ್ಕೆ ರೆಡ್ ಅಂಬಾರಿ ಕಾಲಿಟ್ಟಿರುವಂತದ್ದು. ಅಂದ್ರೆ ಈ ವರ್ಷ ಸೀಸನ್ 12 ಆಗಿರುವಂತದ್ದು. ಸೊ ಈಗ ಆಲ್ರೆಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಕ್ಕಾಯ್ತು, ವಾಹನಕ್ಕೂ ಕೂಡ ಚಾಲನೆ ಸಿಕ್ಕಾಗಿದೆ. ಎಲ್ಲ ಮುಖ್ಯಮಂತ್ರಿ ರೆಡಿ 3 2 1 ಗೋ. ಸೀಸನ್ 12 ಇವ್ರು ಬರ್ತಾರಂಗಲ್ಲ ಬೀಚ್ ಯಾರು ಪಾಸ್ ಆಗಿರ್ಬೇಕು ಸ್ಟ್ಯಾಚು. ಈಗ ಇನ್ನೇನು ನಾಳಿದ್ದು ಈ ಒಂದು ನಮ್ಮ ಮೈಸೂರು ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಗೊಳ್ಳಲಿದೆ. ಸರ್ ತುಂಬಾನೇ ಬ್ಯುಸಿ ಆಗಿದ್ದಾರೆ, ಆದ್ರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಮೊದಲನೇದಾಗಿ ಅವ್ರ ಹತ್ರ ನಾನು ಮಾತಾಡಿಸ್ಬಿಡ್ತೀನಿ. ಸರ್ ಮೊದಲನೇದಾಗಿ ಸ್ವಾಗತ ಮತ್ತೊಮ್ಮೆ ನಿಮ್ಗೆ. ನಮ್ಮ ಒಂದು ರೆಡ್ ಅಂಬಾರಿ ಸೀಸನ್ 12ನೇ ಒಂದು ಸೀಸನ್ ನಡೀತಾ ಇದೆ. ಮೈಸೂರಿನಲ್ಲಿ ಏನೇನು ನಡೆಯುತ್ತೆ ಒಂದು 9 ದಿನಗಳ ಕಾಲ ಡ್ಯೂರಿಂಗ್ ದಸರಾ ಸಂದರ್ಭದಲ್ಲಿ ಅದನ್ನೆಲ್ಲದನ್ನು ಕೂಡ ನಾವು ಜನರ ಬಳಿಗೆ ಹೋಗಿ ಅವರಿಗೆ ಅವೇರ್ನೆಸ್ ಮೂಡಿಸೋದ್ರ ಜೊತೆನಲ್ಲಿ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದೀವಿ. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಮಾತು ಸರ್. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ದಸರಾ 2024 ಅಡ್ವಾನ್ಸ್ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಈಗ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗ ದಸರಾ 2024 ಈಗ ನಾಡಿದ್ದು 3ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಗೊಳ್ಳುತ್ತಾ ಶ್ರೀ ಹಂಪ ನಾಗರಾಜ್ ಸಾಹೇಬ್ರ ಕಡೆಯಿಂದ ಉದ್ಘಾಟನೆ ಆಗುತ್ತಾ. ಎಲ್ಲ ಮುಖ್ಯಮಂತ್ರಿ 3 2 1 ಗೋ.